ನೈತಿಕ ಹೊಣೆ ಹೊತ್ತ ಪ್ರತಿಯೊಬ್ಬ ಅಧಿಕಾರಿ, ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಯಕನ ಆದ್ಯ ಕರ್ತವ್ಯ ಸಮಾಜ, ಯುವ ಪೀಳಿಗೆ, ವಿದ್ಯಾರ್ಥಿಗಳನ್ನ ಸರಿದಾರಿಯಲ್ಲಿಡುವುದು. ಏನದಾಗಿದ್ರೆ ಸರಿದಾರಿ ಅಂದ್ರೆ ಯಾವುದು? ಇದನ್ನು ತಿಳ್ಕೊಳ್ಳಿಕ್ಕೇನೆ ಇಂತಹ ವಿದ್ಯಾಸಂಸ್ಥೆಗಳಿರುವುದು. ಅದನ್ನು ಅರ್ಥಕೊಂಡು ಬದುಕಲಿಕ್ಕೇನೆ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು. ನಾನು ಅಲ್ಲಿಂದ ಪೂರ್ತಿ ಬೆಂಗಳೂರಿಂದ ಬಂದು ನಿನ್ನೆ ಸ್ಪೋರ್ಟ್ಸ್ ಡೇ ಮಾತನಾಡಿ ಧ್ವನಿ, ನಮ್ದೆಲ್ಲ ಪೂರ್ತಿ ಸ್ಪೋರ್ಟ್ಸ್ ಡೇ ಅಂತ ಮಾಡ್ತೀವಿ ನಾವು. ಸ್ಪೋರ್ಟ್ಸ್ ಡೇ ನಮ್ಮದು ಹಬ್ಬ ಪೊಲೀಸ್ ಇಲಾಖೆಯಲ್ಲಿ. ಧ್ವನಿ ಒಡೆದಿದ್ರು, ನಿನ್ನೆಯಿಂದ ಯಾರ ಜೊತೆನೂ ಮಾತನಾಡದೆ ಇಲ್ಲಿ ಮಾತ್ರ ಮಾತನಾಡಬೇಕು ಅಂತ ಆ ಧ್ವನಿ ಪ್ರಿಸರ್ವ್ ಮಾಡಿಕೊಂಡು ಬರಲಿಕ್ಕೆ ಕಾರಣ ಏನಂದ್ರೆ ನನಗೆ ಕಳಕಳಿ ಇದೆ. ಯಾರೇನೇ ಅನ್ನಲಿ, ಯಾಕೆ ಕಳಕಳಿ ಇದೆ? 15-16 ವರ್ಷಗಳ ಹಿಂದೆ ಯಾರಾದ್ರೂ ಒಬ್ರು ಒಳ್ಳೆಯವರು ಏನಾದ್ರೂ 4 ನುಡಿಗಳನ್ನು ಹೇಳ್ತಾರಂದ್ರೆ ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘ, ಕಲಾಭವನ, ನಮ್ಮ ಸೃಜನಾ ರಂಗಮಂದಿರ, ಕರ್ನಾಟಕ ಕಾಲೇಜ್, ಯೂನಿವರ್ಸಿಟಿ ಕ್ಯಾಂಪಸ್, ಯಾವುದೋ ಒಂದು ಮಠ, ಯಾವುದೋ ಒಂದು ದೇವಸ್ಥಾನ, ಯಾರಾದ್ರೂ ಒಳ್ಳೆಯವರು ಬರ್ತಾರೆ ಅಂದ್ರೆ ಹೋಗಿ ದೂರ ನಿಲ್ಲೋದು, ಅವ್ರ ಮಾತುಗಳನ್ನ ಕೇಳೋದು. ಓಹೋ, ಇನ್ಫೋಸಿಸ್ ಕಟ್ಟಿದ ನಾರಾಯಣಮೂರ್ತಿ, ಸುಧಾಮೂರ್ತಿ ಮೇಡಮ್ ಅವರು ಹೀಗಿದ್ರ? ಅವರು ನಮ್ಮ ಸಿಗ್ಗಾವಿಯವರ. ನಾರಾಯಣಮೂರ್ತಿ ಅವರಿಗೆ IIT ಹೋಗ್ಲಿಕ್ಕೆ ಕನಸಿತ್ತ. ರೈಲ್ವೆ ಸ್ಟೇಷನ್ ಇಂದ ವಾಪಸ್ ಬಂದ್ರ. ಅಷ್ಟೊಂದು ಬುದ್ಧಿವಂತರಿದ್ರು 5 ಜನ ಸ್ನೇಹಿತರು ಸೇರಿ ಒಂದು ಚಿಕ್ಕ ರೂಮಲ್ಲಿ ಇನ್ಫೋಸಿಸ್ ಅನ್ನ ಆರಂಭ ಮಾಡಿದ್ರ. ತಾವು ಮಾತ್ರ ಬೆಳೆಯುವುದಷ್ಟೇ ಅಲ್ಲದೆ ಇಡೀ ಜಗತ್ತಿಗೆ ಒಂದು ಸಾಫ್ಟ್ವೇರ್ ಕಂಪನಿ ಅಂದ್ರೆ ಹೇಗಿರ್ಬೇಕು ಅನ್ನೋ ಮಾದರಿಯನ್ನ ಕೊಟ್ರ. ಕಾರ್ಪೊರೇಟ್ ಯೂನಿವರ್ಸಿಟಿ ಮೈಸೂರಲ್ಲಿ ನೀವು ಹೋದ್ರೆ ನೋಡ್ಬೇಕದು, ಇನ್ಫೋಸಿಸ್ ಕ್ಯಾಂಪಸ್. ಇಟ್ಸ್ ಕಾಲ್ಡ್ ಕಾರ್ಪೊರೇಟ್ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿ ಸ್ಥಾಪನೆ ಮಾಡಿದ್ರ. ಡೆಡ್ಲೈನ್ ಡ್ರಿವನ್ ಪ್ರಾಜೆಕ್ಟ್ಗಳನ್ನ ಕೊಡ್ತಿದ್ರ. ಎಲ್ಲದರಲ್ಲೂ ನೈಪುಣ್ಯತೆಯನ್ನೇ ಅರಸ್ತಾ ಇದ್ರ. ಎಲ್ಲ ಎಂಪ್ಲಾಯಿಗಳಿಗೆ ತಮ್ಮ ಕಂಪನಿಯಿಂದ ಬಂದ ಪ್ರಾಫಿಟ್ ನಲ್ಲಿ ಶೇರ್ ಕೊಟ್ರ. ಎಂತ ಮನುಷ್ಯಪ್ಪ ಅವ್ರು ನೋಡೋಣ. ಆಗಿದ್ರೆ ಸುಧಾಮೂರ್ತಿ ಮೇಡಮ್ ಅನ್ನ ಹತ್ತಿರದಿಂದ ನೋಡೋಣ, ನಾರಾಯಣಮೂರ್ತಿಯವರ ಮಾತುಗಳನ್ನ ಕೇಳೋಣ. ನಂದನ್ ನೀಲೇಕಣೆ ಸೃಜನಾ ರಂಗಮಂದಿರ ಕಟ್ಟಿಕೊಳ್ಳಿಕ್ಕೆ ಅವರೇ ಕಾರಣನ? ಅವರಿದ್ರೆ ಆಗಿದ್ರೆ ಅವರಿಗೂ ನನಗೂ ವ್ಯತ್ಯಾಸ ಏನಿದೆ? ಹೋಗಿ ನೋಡೋದು. ಅಯ್ಯೋ ದೇವ್ರೆ, ಅವ್ರಿಗಿದ್ದು 2 ಕೈ 2 ಕಾಲು 1 ತಲೆ. ಹಾಗಿದ್ರೆ ನಮಗೂ ಅವ್ರಿಗೆ ವ್ಯತ್ಯಾಸ ಏನು? ನಾನು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಯಾವ ಊರಲ್ಲಿದ್ದೀನಿ, ಅಲ್ಲೇ ಇದ್ರಲ್ಲ. ಹಾಗಿದ್ರೆ ಅವರು ನಮ್ಮೂರು ಕುಂದಗೋಳದ ಬಾಜು ಎರೆಬುದಿಯಾಳ ಮತ್ತು ನೀಲ್ಗುಂದ, ಅವ್ರದ್ದು ಸಿಗ್ಗಾವಿ, ಅವಿಭಜಿತ ಧಾರವಾಡ ಜಿಲ್ಲೆ. ಇಲ್ಲೇ ಹುಟ್ಟಿದಾರಲ್ಲ, ಇದೇ ನೆಲದಲ್ಲೇ ಓಡಾಡಿದಾರಲ್ಲ. ಇಡೀ ವಿಶ್ವವೇ ಬೆರಗಾಗುವ ಹಾಗೆ ಸಾಧನೆಯನ್ನ ಅವರು ಮಾಡಲಿಕ್ಕೆ ಶಕ್ಯ ಅನ್ನೋದಾದ್ರೆ ನಾವು ಯಾಕೆ ಸಾಧನೆ ಮಾಡಬಾರದು? ನಾವು ಯಾಕೆ ಓದಬಾರದು? ನಾನು ಯಾಕೆ ಕಷ್ಟಪಡಬಾರದು ಅನ್ನೋ ಕನಸು, ಆ ಕನಸನ್ನ ಕಾಣಲಿಕ್ಕೆ ಆರಂಭ ಮಾಡಿದೆ. ವಿದ್ಯಾರ್ಥಿಯಾಗಿ ಮೊಟ್ಟ ಮೊದಲನೆಯ ಗುಣ ಕನಸುಗಳನ್ನ ಕಾಣಬೇಕ್ರಿ. ವಿ ಹ್ಯಾವ್ ಟು ಡ್ರೀಮ್ ಬಿಗ್. ಇದು ಮೊದಲನೇ ಅಂಶ. ಇವತ್ತು ಎಟ್ ದ ಎಂಡ್ ಆಫ್ ದ ಡೇ ನೀವೇನಿಲ್ಲಿ ವಿದ್ಯಾರ್ಥಿಗಳು ಸೇರಿದ್ದೀರಾ, ಇಲ್ಲಿ ಯು ಆರ್ ಹಿಯರ್ ಫಾರ್ ಅ ಪರ್ಪಸ್. ಒಂದು ಉದ್ದೇಶದಿಂದ ನಾವೆಲ್ಲ ಸೇರಿದ್ದೀವಿ. ರಾಷ್ಟ್ರವನ್ನು ಕಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂದ್ರೂ ಒಂದೇ, ನನ್ನ ಜೀವನವನ್ನು ಕಟ್ಟುವಲ್ಲಿ ನನ್ನ ಪಾತ್ರ ಅಂದ್ರೂ ಒಂದೇ.
ಒಂದೇ, ನನ್ನ ತಂದೆ ತಾಯಿಗಳು ಪಡುತ್ತಿರುವ ಕಷ್ಟ, ಅದಕ್ಕೆ ನಾನೇನು ಪರಿಹಾರವನ್ನ ಕಂಡು ಹಿಡಿತೀನಿ ಅಂದ್ರು ಒಂದೇ, ನಾನು ಈ ರಾಜ್ಯದ ಈ ರಾಷ್ಟ್ರದ ಜವಾಬ್ದಾರಿಯುತ ಪ್ರಜೆಯಾಗಿ ಬದುಕಲಿಕ್ಕೆ ಇರುವ ಮಾರ್ಗೋಪಾಯ ಅಂದ್ರು ಒಂದೇ. ನಾವು ಹೇಗಪ್ಪ ಆಗಿದ್ರೆ ಕನಸು ಕಾಣಬೇಕು, ದೊಡ್ಡ ದೊಡ್ಡ ಕನಸುಗಳನ್ನ. ಯಾವ ರೀತಿ ಕನಸು? ನಮ್ಮ ನಾರಾಯಣಮೂರ್ತಿ ಸುಧಾಮೂರ್ತಿ ಅವರು ಆ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಕಂಡ್ರಲ್ಲ ಕನಸು, ಅಂತ ಕನಸು. ಇನ್ನೊಬ್ರು 5 ವರ್ಷದ ಬಾಲಕನಿದ್ದಾಗ ಈ ದೂರವಾಣಿಯಲ್ಲಿ ಬರುತ್ತಲ್ಲ ದೂರದರ್ಶನ ಕೇಂದ್ರ, ಒಂದು ಹಾಡು ಕೇಳಿದ್ರಂತೆ. ಒಂದು ಹಾಡು ಕಿವಿಗೊಂದು ಹಾಡು ಬಿತ್ತು, ಹಾಗೆ ಹಾಡಬೇಕು ಅಂತ ಆಸೆ ಆಯಿತು. ಕುಂದಗೋಳದವರು, ಧಾರವಾಡ ಜಿಲ್ಲೆ ಕುಂದಗೋಳ, 6-7 ವರ್ಷದ ಬಾಲಕ. ಹಾಡಬೇಕು ಅನ್ಸಿದ ತಕ್ಷಣನೇ ನನಗೀಗ ಹಾಡಲಿಕ್ಕೆ ಕಲಿಸುವ ಗುರು ಯಾರು ಆಗಿದ್ರೆ ಹುಡುಕ್ತೀನಿ ಅಂತ ಹೊರಟರು. ಚಿಕ್ಕ ಬಾಲಕ ಪುಣೆ, ಬನಾರಸ್, ವಾರಾಣಸಿ, ಡೆಲ್ಲಿ ಎಲ್ಲ ಕಲಿತು ವಾಪಸ್ ಬಂದು 30ರಿಂದ 35 ವರ್ಷಗಳ ಕಾಲ ಸತತ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹಾಡಾಡೋರು. ಹಾಗೆ ಹಾಡಿ ಈ ಸುಗಮ ಸಂಗೀತದಲ್ಲಿ ಕಿರಾನ ಮತ್ತು ಗರಾನ, ಕರ್ನಾಟಕ ಸಂಗೀತದಲ್ಲಿ ಕಿರಾನ ಗರಾನ ಅನ್ನೋ ಹೊಸ ಪ್ರಭೇದವನ್ನು ಕಂಡುಹಿಡಿದು ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದರು ಅವಿಭಜಿತ ಧಾರವಾಡ ಜಿಲ್ಲೆಯವರು, ಪಂಡಿತ್ ಭೀಮಸೇನ್ ಜೋಶಿ. ಅಂತ ಕನಸು, ಅಂತ ಹಾಡನ್ನ ಹಾಡ್ಬೇಕು ನಾನು ಅಂತ, ಆ ರೀತಿ ಒಂದು ಸಂಸ್ಥೆಯನ್ನ ಕಟ್ಟಬೇಕು ಅಂತ. ಅಷ್ಟೇ ಯಾಕೆ, ಶಿವಮೊಗ್ಗದಲ್ಲಿ ಒಬ್ಬ ಹುಡುಗ ಇರ್ತಾನೆ, ಶಿವಮೊಗ್ಗದಲ್ಲಿ ಮೇಷ್ಟ್ರ ಮಗ ಸಿವಿಲ್ ಸರ್ವೆಂಟ್ ಆಗ್ಬೇಕು ಅನ್ನೋ ಕನಸು. ಏನೋ ಸಿವಿಲ್ ಸರ್ವೆಂಟ್ ಆಗ್ಬೇಕು ಅನ್ನೋ ಕನಸು. ಎಲ್ಲ ಓದಿದ್ದೆಲ್ಲ ಕನ್ನಡ ಇಂಗ್ಲಿಷ್ ಮೀಡಿಯಂನಲ್ಲೇ, ಯಾವುದೇ ಕೋಚಿಂಗ್ ಇಲ್ಲ. ಡೆಲ್ಲಿ, ಹೈದರಾಬಾದ್ ಹೋಗಿ ಓದಿ ತಂದೆಯಿಂದ ಹೊಡೆತ ತಿಂದು, ಮಾಸ್ತರಿಂದ ಹೊಡೆತ ತಿಂದು, ಅಲ್ಲಿ ಇಲ್ಲಿ ಕೆಲಸ ಮಾಡಿ ಆಲ್ ಇಂಡಿಯಾ ರ್ಯಾಂಕಿಂಗ್ 2nd ರ್ಯಾಂಕ್ ಸತ್ಯಪ್ರಕಾಶ್ ಅವ್ರ ಹೆಸರು. ನಾವು ಓದಬೇಕಾದ್ರೆ ಅವ್ರ ಬಗ್ಗೆ ಓದ್ತಾ ಇದ್ವಿ. ಅವ್ರ ತಮ್ಮ PSI ನನ್ನ ಜೊತೆ ಕೆಲಸ ಮಾಡಿದ್ರು. ಈಗ ಭಾರತದ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಒಳ್ಳೆ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಾಮಾನ್ಯ ಬಡ ಕುಟುಂಬ, ಮೇಷ್ಟ್ರ ಮಗ, ರೈತರ ಮಗ. ಆ ಸತ್ಯಪ್ರಕಾಶ್ ಕನಸು ಕಂಡ್ರಲ್ಲ, ಅಂತಹ ಕನಸನ್ನ ಏನೇ ಆಗಲಿ ನಮಗೊಂದು ಕನಸು ಇರಬೇಕು ಜೀವನದಲ್ಲಿ, ನಾನು ಇದಾಗ್ತೀನಿ ಅಂತ. ಬರೀ ಕನಸು ಕಂಡ್ರೆ ಸಾಕೆ? ಕನಸು ಕಂಡು ಹೊತ್ಕೊಂಡು ಮಕ್ಕೊಂಡ್ರೆ ಆಗುತ್ತೆ ಚಾದರ? ಅಥವಾ ಕನಸು ಕಂಡುಬಿಟ್ಟು ಈ ಮೊಬೈಲ್ ತಗೊಂಡು ಅದೇನೇನೋ ಇದಾವಲ್ಲ, ಯಾವುದೋ ಒಂದು ಬುಕ್ ಇದೆಯಲ್ಲ, ಫೇಸ್ಬುಕ್ಕು, ಟ್ವಿಟ್ಟರು, ಕಿಟ್ಕಾಟ್, ಟಿಕ್ಟಾಕ್, ಮೆಸೆಂಜರ್, ಮತ್ತೇನು ಬಂದೈತಿ, ಇನ್ಸ್ಟಾ, ಅದೆಲ್ಲ ಸುಡ್ಗಾಡ್ ಸೊಂಟಿಕೊಂಬ. ಅದನ್ನೆಲ್ಲ ಇಟ್ಕೊಂಡು ಅವ್ರು ಯಾರು ಇರ್ತಾರ ಗೊತ್ತಿರಲ್ಲ, ಗೊತ್ತಿದ್ದ ರೀಲ್ಸ್ ಮಾಡಿದ್ದ ಹಾಕಿದ್ದ. ಆಯ್ತಪ್ಪ, ನಾನು ಫೇಸ್ಬುಕ್ ಅಲ್ಲಿ ಇಲ್ಲ ರೀ, 8 ವರ್ಷ ಆಯ್ತು. ಐ ಆಮ್ ನಾಟ್ ದೇರ್. ನಂದು ವೈಯಕ್ತಿಕ ಇನ್ಸ್ಟಾ ಅಕೌಂಟ್ ಇಲ್ಲ. ಐ ಆಮ್ ನಾಟ್ ಇನ್ ಸೋಷಿಯಲ್ ಮೀಡಿಯಾ. ನನ್ನ ಹೆಸರಿನಾಗ ಸಿಕ್ಕಾಪಟ್ಟೆ ಜನ ಓಡಿಸ್ತಾರ, ಸಿಕ್ಕಾಪಟ್ಟೆ ಫೇಕ್ ಅಕೌಂಟ್. ನನ್ನ ಫೋಟೋ ಹಾಕೋದು, ಐ ಆಮ್ ಯುವರ್ ಫ್ರೆಂಡ್, ಪ್ಲೀಸ್ ಗಿವ್ 500 ಇಮಿಡಿಯೇಟ್ ಅಂತ ಮೆಸೇಜ್ ಕಳಿಸೋದು. ರವಿಚಂದ್ರನ್ ಅವ್ರು ಯಾಕೆ 500 ರೂಪಾಯಿ ಕೇಳ್ತಾನ? 2-2.5 ಲಕ್ಷ ಸಂಬಳ. ನಾನು ಯಾಕೆ 1000 ರೂಪಾಯಿ ಇನ್ನೊಬ್ರನ್ನ ಕೇಳಿ? ಆದ್ರೂ ಅದಕ್ಕೆ ರೊಕ್ಕ ಹಾಕಿದ್ರ ರವಿಚಂದ್ರನ್ ಅವ್ರ ಸಾಹೇಬ್ರಿಗೇನೋ ಅವಶ್ಯಕತೆ ಐತಂತ, ನನಗೆದಕ್ಕೆ ಬೇಕಾ? ವಾಟ್ ಐ ಆಮ್ ಟೆಲ್ಲಿಂಗ್, ಇವೆಲ್ಲ ಡಿವಿಯೇಷನ್ಸ್. ಒಂದು ಊರಿಗೆ ಹೋಗ್ಬೇಕಾದ್ರ ಹಿಂದ ಈ ಬ್ರಿಡ್ಜ್ ಇರ್ಲಾರ್ದಾಗ, ಬ್ರಿಡ್ಜ್ ಇರ್ಲಿಲ್ಲಲ್ಲ, ಹಳ್ಳ ಕೊಳ್ಳ ಬರ್ತಿತ್ತು, ನೆರೆ ತೊರೆಗಳು ಬಂದ್ರೆ ಅದು ಬಂದ್ ಆಗ್ತಿತ್ತು. ಇವೆಲ್ಲ ಹಂಗ ದಾರ್ಯಾಗಿದ್ದು ಮುಳ್ಳಿದ್ದಂಗ.
ಅದ್ರ ಮೇಲೆ ಕಾಲಿಟ್ರೆ ಅಂದ್ರೆ ಏನಾಗುತ್ತಾ, ಸ್ಪೀಡ್ ನಿಲ್ತೈತಿ. ಇವು ಬೇರೆ ಬೇರೆ ಅಡ್ಡದಾರಿಗಳಿದ್ದಂಗ. ನಿಜವಾಗಿನೂ ರೀಲ್ಸ್ ಮಾಡಬೇಕಾ, ನಿಜವಾಗಿನೂ ನೀವು ಇನ್ಸ್ಟಾ ಅಕೌಂಟ್ ಓಪನ್ ಮಾಡಬೇಕಾ, ಒಳ್ಳೆ ಅಧಿಕಾರಿ ಆದ್ಮೇಲೆ, ಒಳ್ಳೆ ಬಿಸ್ನೆಸ್ ಮೆನ್ ಆದ್ಮೇಲೆ ನೀವೇನ್ ಅನ್ಕೊಂಡಿದಾರೋ ಆ ಕನಸನ್ನ ಸಾಕಾರ ಆಗಿ ಆ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಬಂದ ದಿವಸ ಅಕೌಂಟ್ ಓಪನ್ ಮಾಡಿ ಹಾಕ್ರಿ. ಏನಂತ, ಏನಪ್ಪ, ಕಲ್ಲಪ್ಪ, ಮಲ್ಲಪ್ಪ, ರಾಜೇಶ್, ರುಚೇಶ್, ಸಂಗೀತ, ಸಹನಾ, ಮತ್ತೊಂದು ಮಗದೊಂದು IAS, IPS, KS, DYSP, ಹೈಸ್ಕೂಲ್ ಮಾಸ್ಟರ್, ಪ್ರಿನ್ಸಿಪಲ್, ಲೀಡಿಂಗ್ ಬಿಸ್ನೆಸ್ ಮೆನ್ ಅಂತ ಓಪನ್ ಮಾಡ್ರಿ. ಅವಾಗ ಜನ ನೀವು ಇಷ್ಟಪಡೋದ ಬೇಡ, ಅವರ ಇಷ್ಟಪಡ್ತಾರ. ಕನಸು ಕಂಡ್ರೆ ಸಾಲದು, ಕನಸಿಗೆ ತ್ಯಾಗ ಮಾಡೋ ಗುಣ ಇರ್ಬೇಕು. ಏನು ತ್ಯಾಗ? ಒಂದು ಗಾದೆ ಇದೆ, ವಿದ್ಯಾತುರಾಣ ನ ನಿದ್ರಾ ನ ಸುಖಂ. ವಿದ್ಯೆಯ ಆತುರ ಇದ್ದವನಿಗೆ ಸುಖ ಮತ್ತು ನಿದ್ರೆ ಬರಲ್ಲಂತೆ. ಕಾಮಾತುರಾಣ ನ ಭಯಂ ನ ಲಜ್ಜ. ಅಂದ್ರೆ ಯಾರಿಗೆ ಆಸೆ ಇದೆ, ಕಾಮ ಅಂತಂದ್ರೆ ಬರೀ ದೈಹಿಕ ಇದಲ್ಲ, ಯಾರಿಗೆ ಲಾಲಸೆ ಇದೆ, ಯಾರಿಗೆ ಆಸೆ ಇದೆ, ನ ಭಯಂ ನ ಲಜ್ಜ, ಅವ್ರಿಗೆ ಭಯನೂ ಇರಲ್ವಂತೆ, ಲಜ್ಜೆ ಇರಲ್ವಂತೆ. ವಿದ್ಯಾರ್ಥಿಯಾಗಿ ನಮಗೇನಿರ್ಬೇಕು ಆತುರ? ವಿದ್ಯಾತುರಾಣ, ವಿದ್ಯೆ ಬೇಕು ನನಗೆ, ನಾನ್ ನಿದ್ರೆಯನ್ನ, ನನ್ನ ಸುಖ ತ್ಯಾಗ ಮಾಡಲಿಕ್ಕೆ ತಯಾರಿದ್ದೀನಿ ಅನ್ನೋ ಗುಣ. ಏನು ಪ್ರೇರೇಪಣೆ ಆಗ್ಬೇಕು ನಮಗಾಗಿದ್ರೆ ಅದನ್ನ ಬಿಡ್ಲಿಕ್ಕೆ? ಒಂದು 10 ಜನ ನೀವು ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ತೀರೋ, ಯಾವುದೇ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ, ಟಾಪ್ 10 ರೋಲ್ ಮಾಡೆಲ್ಸ್ ಕತೆ ನಮ್ಗೆ ನೆನಪಿರ್ಬೇಕು. IAS, IPS ಮಾಡ್ಬೇಕು ಅನ್ಕೊಳ್ತೀರಾ? ಈ ದೇಶವನ್ನ ನಿಬ್ಬೆರಗುಗೊಳಿಸಿದ, ಚಕಿತಗೊಳಿಸಿದ 10 ಜನ ಟಾಪ್ IAS, IPS ಅಧಿಕಾರಿಗಳು ಯಾರಪ್ಪ? ಅವ್ರ ಜೀವನ ಕತೆ ಹೇಗಿತ್ತು ನಿಮ್ ಕಣ್ಣೆದುರಿಗಿಡಬೇಕು. ಬಾಲ್ಯಾವಸ್ಥೆಯನ್ನ ಹೇಗೆ ಕಳೆದ್ರು, ಯೌವನಾವಸ್ಥೆಯಲ್ಲಿ ಹೇಗಿದ್ರು, ಯಾವ ಪುಸ್ತಕಗಳನ್ನ ಓದಿದ್ರು, ಯಾವ ಆದರ್ಶಗಳನ್ನ ನಂಬಿದ್ರು, ಯಾವ ಆಹಾರವನ್ನ ಸೇವಿಸ್ತಿದ್ರು, ಯಾವ ಹಾಡನ್ನ ಕೇಳ್ತಾ ಇದ್ರು, ಯಾವ ಕಥೆಯನ್ನ ನೋಡ್ತಾ ಇದ್ರು, ಯಾವ ಮನೆಯಲ್ಲಿ ವಾಸವಾಗಿದ್ರು, ಯಾವ ರೀತಿ ಓದ್ತಾ ಇದ್ರು, ಯಾರ ಸಂಪರ್ಕದಲ್ಲಿದ್ರು, ಹೇಗೆ ಸಾಧನೆ ಮಾಡಿದ್ರು. ಸಿಂಪ್ಲಿ ಕಾಪಿ ಪೇಸ್ಟ್ ಮಾಡಿ. ಡೋಂಟ್ ರೀಇನ್ವೆಂಟ್ ದ ವೀಲ್. ಸಾಧನೆ ಮಾಡಲಿಕ್ಕೆ ನಾವು ಕೂತ್ಕೊಂಡ್ಬಿಟ್ಟು ಇನ್ನೊಂದು ಸಂಶೋಧನೆ ಮಾಡುವ ಅವಶ್ಯಕತೆ ಇಲ್ಲ. ಆಲ್ರೆಡಿ ಸಿಕ್ಕಾಪಟ್ಟೆ ಕಥೆಗಳ ನಮ್ಮ ಎದುರುಗಡೆ ಇದೆ. ಆ ಒಂದು ಕಥೆಯನ್ನ ಎತ್ಕೊಳ್ಳಿ, ಆ ಕಥೆಯಲ್ಲಿ ಬರುವ ಪಾತ್ರ ನೀವಾಗಿ. ಯಾಕೆ ಸಾಧನೆ ಆಗಲ್ಲ ನೋಡೋಣ. ರೈತ ಆಗ್ಬೇಕು ಸ್ವಾಮಿ, ನಾನು ಒಳ್ಳೆ ರೈತ ಆಗ್ತೀನಿ, ನಮ್ಮ ಭಾಗದಲ್ಲೆಲ್ಲ ರೈತಾಪಿ ವರ್ಗದ ಜನನೇ ಇದ್ದಾರೆ. ರೈತ ಆದ್ರೂ ಏನ ಬೇಜಾರಿಲ್ಲ. 1 ಎಕರೆ ಜಮೀನಲ್ಲಿ ಬೆಳಗ್ಗಿಂದ ರಾತ್ರಿವರೆಗೂ ಮಣ್ಣಾಗಿ ದುಡಿತೀನಿ ನಾನು ಅನ್ನೋ ರೈತ ಆಗ್ಬೇಕು. ಕಟ್ಟಿ ಮೇಲೆ ಕುತ್ಕೊಂಡು ಊರು ಸಾವರಿ ಮಾತಾಡೋದಲ್ಲ. ಮನೆಯಾಗಿರೋ ಹೆಣ್ಮಕ್ಳನ್ನ ಕಳಿಸ್ಬಿಡೋದು ಬೆಳಗ್ಗಿದ್ದು, ಟೋಲ್ ಹಾಕೊಂಡು ಕಟ್ಟಿ ಮೇಲೆ ಕುತ್ಕೊಂಡು ಅವ ಹಂಗ ಇವ ಹಿಂಗ ಅಂತ ಮಾತಾಡೋದು. ನೀರು ಹಾಸಕ್ ಹೋಗಂಗಿಲ್ಲ, ಕಳೆ ತೆಗಿಯಕ್ ಹೋಗಂಗಿಲ್ಲ, ರಂಟಿ ಹೊಡ್ಯಕ್ ಹೋಗಂಗಿಲ್ಲ, ಗಳೆ ಹೊಡ್ಯಕ್ ಹೋಗಂಗಿಲ್ಲ, ಟ್ರಾಕ್ಟರ್ ಓಡ್ಸಕ್ ಬರಂಗಿಲ್ಲ, ಎಲ್ಲಾ ಮೆಕನೈಸ್ಡ್ ಅಂತ ಹೇಳಿ. ಒಬ್ಬ ರೈತ ಇದ್ದಾನೆ ಚಾಮರಾಜನಗರದಲ್ಲಿ, ಎಲ್ಲ ಕಡೆ ಒಂದು ಕತೆ ಹೇಳ್ತೀನಿ ನಾನು. ಶ್ರೀನಿವಾಸ್ ಬಾಬು ಅವನ ಹೆಸರು. ಶ್ರೀನಿವಾಸ್ ಬಾಬು. ನಿಮಗೆ ಅಗ್ರಿಕಲ್ಚರ್ ಟೂರ್ ಮಾಡೋದಾದ್ರೆ, ನಿಮಗೆ ಯಾರಿಗಾದರೂ ಕೃಷಿ ಮಾಡಿ ನಾನು ಉದ್ಧಾರ ಆಗಬೇಕು ಅನ್ನೋ ಕನಸಿದ್ರೆ, ನಿಮಗಷ್ಟೇ ಅಲ್ಲ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಳಂದೂರು ಚಾಮರಾಜನಗರ ಜಿಲ್ಲೆ ಶ್ರೀ ಸಾಯಿ ಫಾರ್ಮ್ಸ್ ಅಂತ ಆ ವ್ಯಕ್ತಿ ನನಗೆ ಅಗ್ರಿಕಲ್ಚರ್ ಹುಚ್ಚೆಚ್ಚಿದ್ದು. ಅವನಿಗೆ ಹೋಗಿ ಕೇಳಿ, ಅತಿ ಖುಷಿಯಾದಾಗ, ಬಾಬಣ್ಣ ಏನ್ ಮಾಡ್ತೀಯಾ? ಹೊಲ್ದಾಗಿರ್ತೀನಿ ಸರ. ಬಹಳ ದುಃಖ ಆದ್ರೆ ಏನ್ ಮಾಡ್ತೀಯಾ? ಹೊಲ್ದಾಗಿರ್ತೀನಿ ಸರ. ಹಬ್ಬದ ದಿವಸ ಎಲ್ಲಿರ್ತಿ? ಹೊಲ್ದಾಗಿರ್ತೀನಿ ಸರ. ರಜಾ ದಿವಸದಲ್ಲಿ ಎಲ್ಲಿರ್ತಿ? ಹೊಲ್ದಾಗಿರ್ತೀನಿ ಸರ. ಹಿ ಸ್ಟಾರ್ಟೆಡ್ ಹಿಸ್ ಕರಿಯರ್. ಗಂಗಾವತಿ ಹತ್ರ ಒಂದು ಬೂದುಗುಂಪ ಕ್ರಾಸ್ ಅಂತ ಬರುತ್ತೆ. ಡಾಬಾದಾಗಿದ್ದ, ಹಾಲು ಹಿಂಡ್ತಾ ಇದ್ದ. ಹಾಲು ಹಿಂಡೋದು, ಹಾಲು ಹಿಂಡೋದು, ಹಾಲು ಹಿಂಡಿರೋ ಯಾರು?
ಯಾವ್ದೋ ಒಂದು ಕೈ ಎತ್ತ ತಂಗಿ ಯಾರ ಅವನೇ ಸ್ವಂತ ಹೋಗಿ ಹಾಲು ಹಿಂಡಿದ್ರೆ 2 ರೂಪಾಯಿ ಕಡಿಮೆ ಕೊಡೋದು, ಅವ್ರು ಹಿಂಡೆ ಹಾಕಿದ್ರೆ 2 ರೂಪಾಯಿ ಹೆಚ್ಚಿಗೆ ಕೊಡೋದು. ಆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಲ್ಲಿ ಹಾಲನ್ನ ಸೇಕರಣೆ ಮಾಡಿ ಡೈರಿಗೆ ಹಾಕಿ ಬದುಕ್ತಿದ್ದವ. ಮೈಸೂರಿಗೆ ಬರ್ತಾನ, ಒಬ್ಬ ಡಾಕ್ಟರ್ ಹತ್ರ ಕೆಲಸಕ್ಕೆ ಸೇರ್ಕೊಳ್ತಾನ. ಅವ್ರೊಂದು ಪಡ ಬಿದ್ದ ಜಮೀನು ಇರ್ತೈತೆ ನಂಜನಗೂಡ ಹತ್ರ. ಆ ನಂಜನಗೂಡಲ್ಲಿ ಅವ್ರ ಜಮೀನಲ್ಲಿ ಬಾಳೆ ಬೆಳೆದು ಅರ್ಧಕ್ಕರ್ಧ, ನೀವರ್ಧ ನಾವರ್ಧ, ಪಡ ಬಿದ್ದಿತ್ತಲ್ಲ ಅವ್ರ ಮನೆ ಕೆಲಸದಾಗಿದ್ದ. ಅಲ್ಲಿ ಅತ್ಯುತ್ತಮ ಬೆಳೆ ಬೆಳೆದ ಮೇಲೆ ಡಾಕ್ಟರ್ ಅರ್ಧ ಕೊಡ್ತಾರ ಬಂದ್ ಬೆಳೆನ. ಅದನ್ನ ತಗೊಂಡೋಗಿ ಕೋರ್ನಂಗ, ಕೋರ್ ಅಂತಿರಲ್ಲ ಲಾವಣಿ ಬಡ್ಡ್ಯಾಗ ಮಾಡೋದಂತಾರ, ಲೀಸ್ನಾಗ ಮಾಡೋದು. ಹಂಗ ಕೃಷಿ ಆರಂಭ ಮಾಡಿದವನು ಇವತ್ತು 100 ಎಕರೆ ಮಾಡ್ಯಾನ. ಕೋಟ್ಯಾಧೀಶನಾದ್ರೂ ಅವನಿಗೆ ನೆಮ್ಮದಿ ಸಿಗ್ತಾ ಇರೋದು ಅವನು ಬೆಳೆದ ಬಾಳೆ ಹೆಂಗಿರುತ್ತಂದ್ರ, ಮಠ ಮಧ್ಯಾಹ್ನದಾಗ ಬಿಸಿಲ್ನಾಗ ಇದನ್ನ ಬ್ಯಾಟ್ರಿ ತಗೊಂಡು ಒಳಗಡೆ ಹೋಗ್ಬೇಕು ಬಾಳ್ಯಾಗ. ಅರ್ಥ ಆಗಂದೇನ? ಮಠ ಮಧ್ಯಾಹ್ನದಾಗ ಬಾಳೆ ಗಿಡದಾಗ ಹೋಗ್ಬೇಕಂದ್ರ ಬ್ಯಾಟ್ರಿ ತಗೊಂಡು ಹೋಗ್ಬೇಕು. ಹಂಗ ಬಾಳೆ ಬೆಳಿತಾನವ, ಆಲ್ ವೆರೈಟಿ. ಹಿ ಎಕ್ಸ್ಪೋರ್ಟ್ಸ್ ಕೋಕೋನಟ್ ಟು ರಷ್ಯಾ ಕೋಕೋನಟ್, ತೆಂಗನ್ನ ಎಕ್ಸ್ಪೋರ್ಟ್ ಮಾಡ್ತಾನ. ರೈತ ಆಗ್ಬೇಕನ ಆ ರೀತಿ ರೈತ ಆಗ್ಬೇಕು. ಸಾಫ್ಟ್ವೇರ್ ಎಂಜಿನಿಯರ್ ಆಗ್ಬೇಕನ ನಮ್ಮದೇ ಆಗಿರ್ತಕ್ಕಂಥ ಅಮ್ಮ ಸುಧಾಮೂರ್ತಿ, ತಂದೆ ಸಮಾನರಾದ ನಾರಾಯಣ ಮೂರ್ತಿ ಅವರು, ನಂದನ್ ನೀಲೇಕಣೆ, ಆ ಥರ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು. ಸಿವಿಲ್ ಸರ್ವೆಂಟ್ಗಳಾಗ್ಬೇಕನ IAS IPS ಶಿವಮೊಗ್ಗದ ಸತ್ಯಪ್ರಕಾಶ್, ನಮ್ಮ ಸಿರಹಟ್ಟಿಯ ಕಪ್ಪತ್ನವರ್ ಅಂತ ಬ್ರದರ್, ನಮ್ಮ ಜಿಲ್ಲೆಯ ಪ್ರಪ್ರಥಮ. ಅವ್ರಕಿನ ಮೊದಲು ನಮ್ಮ VP ಬಳಿಗಾರ್ ಅವರಿದ್ರು, ಅವರಾದ್ಮೇಲೆ ಕಪ್ಪತ್ನವರು ಆಗಿದ್ದು. ಆ ತರ ಇವರೆಲ್ಲರ ಕತೆ ದೊಡ್ಡ ಕನಸನ್ನ ಕಂಡ್ರು, ಆ ಕನಸಿಗಾಗಿ ತ್ಯಾಗ ಮಾಡಿದ್ರು. ಹಾಗಿದ್ರೆ ನಮ್ಮ ಕನಸೇನು? ಯಾವ ಕನಸು ಶ್ರೇಷ್ಠ ಅಲ್ಲ, ಯಾವ ಕನಸು ಕನಿಷ್ಠ ಅಲ್ಲ. ಆದ್ರೆ ಆ ಕನಿಷ್ಠತೆ ಶ್ರೇಷ್ಠತೆ ಅನ್ನೋದು ಆ ಕೆಲಸವನ್ನ ನಾವು ಮಾಡುವ ವಿಧಾನದಲ್ಲಿರ್ತದೆ. ಅದಕ್ಕೆ ವಿದ್ಯಾರ್ಥಿಯಾದವನಿಗೆ ಒಂದು ಶಿಸ್ತಿರ್ಬೇಕು, ಡಿಸಿಪ್ಲಿನ್. ಒಂದು ಕನಸು ಕಾಣಬೇಕು, ಕನಸಿಗಾಗಿ ತ್ಯಾಗ ಮಾಡಬೇಕು, ಡಿಸಿಪ್ಲಿನ್. ವಾಟ್ ಈಸ್ ಡಿಸಿಪ್ಲಿನ್? ಶಿಸ್ತಂದ್ರೆ ಏನು? ಡಿಸಿಪ್ಲಿನ್ ಈಸ್ ಡೂಯಿಂಗ್ ವಾಟ್ ನೀಡ್ಸ್ ಟು ಬಿ ಡನ್ ಈವನ್ ದೋ ವಿ ಡೋಂಟ್ ವಾಂಟ್ ಟು ಡೂ ಇಟ್. ಐ ರಿಪೀಟ್, ಶಿಸ್ತು ಎಂದರೆ ಒಬ್ಬ ವ್ಯಕ್ತಿ ಏನನ್ನ ಮಾಡಬೇಕೋ ಅದನ್ನ ಮಾಡಿಯೇ ತೀರುವುದು ನಮಗಿಷ್ಟವಿಲ್ಲದಿದ್ದರೂ. ವಿದ್ಯಾರ್ಥಿ ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕಂದ್ರೆ ಹೇಳ್ಬೇಕು, ಅವನಿಗೆ ಇಷ್ಟ ಇಲ್ಲದೆ ಇದ್ದರು. ಪಾಠಕ್ಕೆ ಕೂತ, ಕ್ಲಾಸ್ ರೂಮಲ್ಲಿ ಕೂತ, ವ್ಯವಧಾನ, ಸ್ಪ್ಯಾನ್ ಆಫ್ ಅಟೆನ್ಷನ್ ಕರೆಕ್ಟ್ ಆಗಿ ಕೇಳಲೇಬೇಕು. ನನಗಿಷ್ಟ ಇರಲಿ ಇರಲಿ, ಬಿಕಾಸ್ ಒಪ್ಕೊಂಡ್ ಬಂದೀವಿ ನಾವು. ಗುರು ದೇವರ ಸಮಾನನೇ ನೋಡ್ಬೇಕು ಅವನ್ನ, ಹೆಂಗರ ಯಾಕಿರ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಬೇಕಾದ್ರೆ ನೀವು ಟ್ರೈ ಮಾಡಿ. ಯಾವ ಮಾಸ್ತರ್ ನಿಮ್ಗೆ ಭಾಳ ಇಷ್ಟ ಇರ್ತಾರಲ್ಲ ಅವ್ರ ಸಬ್ಜೆಕ್ಟ್ ನಿಮ್ಗೆ ಭಾಳ ಚಂದ ಅರ್ಥ ಆಗತ್ತೆ, ಹೌದಿಲ್ಲ? ಅದ್ರಾಗ ಹೈಯೆಸ್ಟ್ ಸ್ಕೋರ್ ಬರ್ತಾವ. ಯಾವ ಮಾಸ್ತರ್ ನಮ್ಗೆ ಇಷ್ಟ ಇರಲ್ಲ, ಯಾವ ಟೀಚರ್, ಲೆಕ್ಚರ್, ಪ್ರೊಫೆಸರ್ ನಮಗೆ ಇಷ್ಟ ಇರಂಗಿಲ್ಲ, ಯಾರು ನೋಡಿ ನಾವು ಓಡಿ ಹೋಗ್ತೀವಲ್ಲ ಅವ್ರ ಸಬ್ಜೆಕ್ಟು ಅರ್ಥ ಆಗಲ್ಲ, ಅದ್ರಾಗ ನಮಗೆ ಮಾರ್ಕ್ಸ್ ಬರಂಗಿಲ್ಲ, ಹೌದಾ ಇಲ್ಲ? ನನಗಂತೂ ಹಿಂಗ ಹಾಕಿತ್ತಪ್ಪ, ನಿಮಗೂ ಹಂಗಾಗುತ್ತಾನೆ. ಸೊ ನಾನೇನ್ ಮಾಡಿದೆ, ಆ ಮಾಸ್ತರ ನನ್ನ ಇಷ್ಟಪಡ್ತಾನ, ನಾನು ಚಂದ ಓದಾಕತ್ತೀನಿ. ಈ ಮಾಸ್ತರ್ ನನ್ನ ಇಷ್ಟಪಡಂಗಿಲ್ಲ, ಯಾಕೆ ಗೊತ್ತಿಲ್ಲ, ನನಗೆ ಮಾರ್ಕ್ಸ ಬರೋಲ್ಲ. ಸೊ ವಾಟ್ ಡಿಡ್ ಐ ಡು? ನನಗೊಬ್ರು ಗುರುಗಳಿದ್ರು, ಇದಾರೆ ಈಗಲೂ, ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ಅಂತ ಕೇಳಿದ್ದೀರಾ? ಯೂಟ್ಯೂಬಲ್ಲಿ ಇವತ್ತು ಇದು ಮುಗಿದ ಮೇಲೆ ಆಮೇಲೆ ಟೈಪ್ ಮಾಡಿ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ಅಂತ. ಭಾರತ ದೇಶದಲ್ಲಿ ನಡೆದಾಡುವ ಸ್ವಾಮಿ ವಿವೇಕಾನಂದರವರು. ನಾನಂತೂ ಸ್ವಾಮಿ ವಿವೇಕಾನಂದರನ್ನು ನೋಡಿಲ್ಲ. ನಮ್ಮ ಪ್ರಾನ್ಸಿಪಾಲರ್ ಪಾಟೀಲ್ ಹೇಳಿದ ಹಾಗೆ ಚಂದ್ರಶೇಖರ ಆಜಾದ್ ಅಂದ್ರೆ ಪಂಚಪ್ರಾಣ,
ಭಗತ್ ಸಿಂಗ್ ಅಂತಂದ್ರೆ ಎಲ್ಲಿಲ್ಲದ ಅಚ್ಚುಮೆಚ್ಚು ನನಗೆ. ನಾನು ಅವ್ರನ್ನ ನೋಡಿಲ್ಲ, ಅವ್ರನ್ನ ಕಂಡಿದ್ದು ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅವರಲ್ಲಿ. ನಾನು ಅವ್ರೇನು ಹೇಳಿದ್ರು ಅಂತಂದ್ರೆ, ನಿನಗೆ ಆ ಮಾಸ್ತರಂದ ಪಾಠ ಯಾಕೆ ಇಷ್ಟ ಆಗಂಗಿಲ್ಲ ಅಂದ್ರೆ ಅವ್ರು ನೀನು ಇಷ್ಟಪಡ್ತಿಲ್ಲ. ಅವ್ರು ಹೆಂಗಾರ ಯಾಕಿರ್ಲಿ, ನೀನೇ ನನಗೆ ಸರ್ವಸ್ವ ಅಂತ ಹೇಳ್ಬಿಟ್ಟು ಅವ್ರನ್ನ ಇಷ್ಟಪಡ್ಲಿಕ್ಕೆ ಆರಂಭ ಮಾಡು. ಐ ಸ್ಟಾರ್ಟೆಡ್ ಲೈಕಿಂಗ್. ಮನುಷ್ಯ ನೀ ಹೆಂಗಾರ ಯಾಕಿರಪ್ಪ, ನೀ ನನ್ನ ಪಾಲಿನ ದೇವ್ರ ಮರಯ. ನಾನಿಲ್ಲಿ ಬಂದಿರೋದು ಓದ್ತೀನಿ, ನೀ ನನ್ನ ಪಾಲಿನ ದೇವರು ಅಂತ ಅನ್ಕೊಂಡೆ. ಹೈಯೆಸ್ಟ್ ಮಾರ್ಕ್ಸ್ ಬರ್ಲಿಕ್ಕೆ ಆರಂಭ ಆಯ್ತ್ರಿ. ಟ್ರೈ ಇಟ್. ಐ ಆಮ್ ಟೆಲಿಂಗ್ ಯು, ಟ್ರೈ ಇಟ್ ಒನ್ಸ್. ಇಫ್ ಯು ಲೈಕ್ ದ ಟೀಚರ್, you will like the subject. If you like the subject, you will understand it well. If you understand it well, you will get more marks. Simple logic. So ವಿದ್ಯಾರ್ಥಿ ಅವನು ಓದಲೇಬೇಕು. ಒಬ್ಬ ರೈತ ಕಷ್ಟಪಡಲೇಬೇಕು. ಉದ್ಯೋಗಿಯಾಗಿದ್ರೆ ಪ್ರತಿದಿನ ತನ್ನ ಪ್ರತಿಭೆಯನ್ನ ಅವನು ಹೊರಗೆ ಹಚ್ಚಲೇಬೇಕು. ಸರ್ಕಾರಿ ನೌಕರಿನಲ್ಲಿ ಪ್ರತಿಭೆ ಒಂದೇ ಒಂದು ಸಾರಿ ಟೆಸ್ಟ್ ಆಗುತ್ತೆ, ಎಕ್ಸಾಮ್ ಬರ್ತೀವಿ, ನಾವು ನೌಕರಿ ತಗೊಂಡ್ಬಿಡ್ತೀವಿ. ಬಟ್ ನೀವು ಎಂಟರ್ಪ್ರಿನರ್, ಬಿಸ್ನೆಸ್ ಮನ್ ಆದ್ರೆ, ಒಬ್ಬ ಸೇಲ್ಸ್ ಮನ್ ಆದ್ರೆ, ಮಾರ್ಕೆಟಿಂಗ್ ಆದ್ರೆ, ಯಾವ್ದಾರ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ರ, ಒಂದು ಬುಕ್ ಸ್ಟಾಲ್ ಓಪನ್ ಮಾಡಿದ್ರ, ಪ್ರತಿನಿತ್ಯ ನಿಮ್ಮ ಪ್ರತಿಭೆ ಅಲ್ಲಿ ಹೊರಗೆ ಹಚ್ಚಲ್ಪಡುತ್ತ. ಸೊ ಹಾಗಾಗಿ ಶಿಸ್ತು ಎಂದರೆ ನಾವು ಏನನ್ನ ಮಾಡಬೇಕಾಗಿದೆಯೋ ಅದನ್ನ ಮಾಡಿಯೇ ತೀರುವುದು. ನಮಗಿಷ್ಟವಿಲ್ಲದಿದ್ದರೂ ಒಬ್ಬ ಪೊಲೀಸ್ ಆಫೀಸರ್ ಆಗಿ ನಾವು ಯೂನಿಫಾರ್ಮ್ ಹಾಕ್ಲೇಬೇಕು, ಪರೇಡ್ ಮಾಡಲೇಬೇಕು, ಮಧ್ಯರಾತ್ರಿ ಮರ್ಡರ್ ಆದ್ರೆ ಸ್ಪಾಟ್ ವಿಸಿಟ್ ಮಾಡಲೇಬೇಕು, ಬಂದೋಬಸ್ತ್ ಇದೆ ಅಂದ್ರೆ ರೋಡ್ ಮೇಲೆ ನಿಲ್ಲಲೇಬೇಕು. Even though I don't want to do it because it is discipline. Ours is a disciplined force. ಶಿಸ್ತಿನ ಇಲಾಖೆ ಅಂತ ಕರೀತಾರೆ. ಶಿಸ್ತು ಹೆಂಗ್ ಬರುತ್ತೆ ಹಂಗಿದ್ರೆ, ನಿಯಮಿತವಾಗಿ ಮಾಡೋದು, ಒಂದೇ ಕೆಲಸವನ್ನ 1000 ಸಾರಿ ಮಾಡೋದು, ಕೋಟಿ ಸಾರಿ ಮಾಡೋದು, ಒಂದೇ ಕೆಲಸವನ್ನ. ಬ್ರೂಸ್ಲಿ ಕೇಳಿದಿರಲ್ಲ, ಒಂದೊಂದು ಫೇಮಸ್ ಕೋಟ್ ಇದೆ. ಬ್ರೂಸ್ಲಿ ಮಾರ್ಷಲ್ ಆರ್ಟ್ ಪ್ಲೇಯರ್, ಗೊತ್ತಲ್ಲ? He says, I am not afraid of that player who knows 1000 kicks. I am not afraid of a fellow who knows 1000 kicks. I am afraid of that player who has practiced one kick 1000 times. ನಾನು ಭಯ ಪಡೋದು 1000 ಕಿಕ್ ಬಲ್ಲವ್ರಿಗಲ್ಲ, ಆದ್ರೆ ಒಂದು ಕಿಕ್ ಅನ್ನ ಪ್ರತಿದಿನ 1000 ಸಾರಿ ಯಾರು ಪ್ರಾಕ್ಟೀಸ್ ಮಾಡಿದಾನೋ ಅವನ ಬಗ್ಗೆ ನನಗೆ ಭಯ. ಏನದ್ರ ಅರ್ಥ? ಯಾವುದನ್ನ ನಮ್ಮ ಗುರಿ ಅನ್ಕೊಳ್ತೀವೋ, ಯಾವುದನ್ನ ನಮ್ಮ ಕನಸು ಅನ್ಕೊಳ್ತೀವೋ, ಅದಕ್ಕೆ ನಮ್ಮನ್ನೇ ನಾವು ಸಮರ್ಪಣ ಮಾಡಿಕೊಳ್ಳುವ ಗುಣ ನಮ್ಮಲ್ಲಿದೆಯಾ? ಎಲ್ಲ ಮರ್ತು ಬಿಡ್ತೀನಿ ನಾನು, ಅದು ಸಿಗೋವರೆಗೂ ಎಲ್ಲವನ್ನೂ ನಾನು ಬದಿಗಿಡ್ತೀನ. ನನ್ನ ಊಟ, ನನ್ನ ಬಟ್ಟೆ, ನನ್ನ ಶೋಕಿ, ನನ್ನ ಇತರೆ ಚಟುವಟಿಕೆ, ಅಭ್ಯಾಸ ಎಲ್ಲವನ್ನು ಬದಿಗಿಟ್ಟು ನನ್ನ ಕನಸಿನ ಮೇಲೆ ಫೋಕಸ್ ಮಾಡ್ತೀನ ಅನ್ನೋ ಗುಣ ನಮ್ಮನ್ನ ಯಶಸ್ಸಿನಂತ ಕರೆದುಕೊಂಡು ಹೋಗುತ್ತೆ. ಆ ಶಿಸ್ತು ನಮ್ಮಲ್ಲಿರ್ಬೇಕು. ಅಂಡ್ ವಿ ಶುಡ್ ನೆವರ್ ಫಿಯರ್ ಫಾರ್ ಫೇಲ್ಯೂರ್. ಜಗತ್ತು ಬಹಳ ಸುಮಾರು. ಇಟ್ ರಿಮೆಂಬರ್ಸ್ ಓನ್ಲಿ ಹೂ 14 ಲಕ್ಷ ಜನ, ಸರಿ ಸುಮಾರು 12 ರಿಂದ 14 ಲಕ್ಷ ಜನ ಸಿವಿಲ್ ಸರ್ವಿಸ್ ಬರೀತಾರೆ ಪ್ರತಿ ವರ್ಷ. ಯಾರ ಬಗ್ಗೆ ಪೇಪರ್ ಅಲ್ಲಿ ಬರುತ್ತೆ? ಟಾಪರ್. ಅವ್ರ IAS ಆದ್ರು, ಇವ್ರ IPS ಆದ್ರು, 1 ಮಾರ್ಕ್ಸ್ ಅಲ್ಲಿ ಹೋಗಿರುತ್ತೆ, 2 ಮಾರ್ಕ್ಸ್ ಅಲ್ಲಿ ಹೋಗಿರುತ್ತೆ. ಸಿಕ್ಕಾಪಟ್ಟೆ ಒಬ್ಬ ಹುಡುಗ ಓದಿರ್ತಾನೆ, ಅನಾರೋಗ್ಯದಿಂದಾಗಿ ಅವನು ಪರೀಕ್ಷೆ ಬರೆಯಲ್ಲ, ಎಲ್ಲ ತಯಾರಾಗಿರ್ತಾನೆ, ಏನೋ ಒಂದು ಮಾನಸಿಕ ಖಿನ್ನತೆ ಅವನನ್ನು ಕಾಡ್ತಾ ಇರುತ್ತೆ, ಅವನ ಎಕ್ಸಾಮ್ ಅಟೆಂಡ್ ಆಗಲ್ಲ. ಆ ಸ್ಟೋರಿ ಯಾರಾದ್ರೂ ಬರೀತಾರ? ಹ್ಯಾವ್ ಯು ಸೀನ್ ದೋಸ್ ಕೈಂಡ್ ಆಫ್ ಸ್ಟೋರೀಸ್? ಹ್ಯಾವ್ ಯು ಎವರ್ ವಿಟ್ನೆಸ್ ದೋಸ್ ಕೈಂಡ್ ಆಫ್ ಸಕ್ಸಸ್ ಸ್ಟೋರೀಸ್? ದಿಸ್ ವರ್ಲ್ಡ್ ರಿಮೆಂಬರ್ಸ್ ಓನ್ಲಿ ಅಚೀವರ್ಸ್. ಯಾರು ಸಾಧನೆ ಮಾಡ್ತಾರೋ ಅವರನ್ನ ಮಾತ್ರ ನೆನಪಿಡುತ್ತೆ, ಉಳಿದವ್ರನ್ನ ಯಾರನ್ನೂ ಇದು ನೆನಪಿಡಲ್ಲ. ಹಾಗಿದ್ರೆ ಆ ಸಾಧನೆ ಮಾಡಲಿಕ್ಕೆ ನನ್ನ ಹತ್ರ ಗಟ್ಟಿ ಧೈರ್ಯ ಇದೆಯಾ? ಸೋಲೊಪ್ಪದ ಗುಣ ನನ್ನಲ್ಲಿದೆಯಾ? ಥರ್ಡ್ ಕ್ವಾಲಿಟಿ.
ಸೋಲೊಪ್ಪದ ಗುಣ. ಸೋಲೊಪ್ಪದ ಗುಣ ಅಂದ್ರೆ ಏನು? 1000 ಸಾರಿ ವಿಫಲರಾಗಬಹುದು. ನಮ್ಮ ಮೇಲೆ ನಂಬಿಕೆಯನ್ನ ನಾವು ಕಳ್ಕೋಬಾರ್ದು. ವಿ ಶುಡ್ ನೆವರ್ ಲೂಸ್ ಫೇತ್ ಇನ್ ಅವರ್ ಸೆಲ್ಫ್. ಯಾರು ನಂಬುತ್ತಾರ? ನಮ್ಮನ್ನು ನಾವು ನಂಬದೇ ಹೋದ್ರೆ ಜಗತ್ ನಂಬುತ್ತಾ? ನಮ್ಮನ್ನೇ ನಾವು ನಂಬದೇ ಹೋದ್ರೆ ಜಗತ್ ನಂಬುತ್ತಾ? ಯಾರು ನಂಬಲ್ಲ. ಸೊ ವಿ ಮಸ್ಟ್ ಹ್ಯಾವ್ ಅ ಗೋಲ್. ಈ ರಾಜ್ಯಕ್ಕೆ ಒಂದು ಬಜೆಟ್ ಅಂತ ಇದೆ, ಗೊತ್ತಲ್ಲ? ಒಂದು ಬಜೆಟ್ ಅಂತ ಇದೆ, ಮುಂಗಡ ಪತ್ರ ಅಂತ ಕರೀತಾರೆ. ಈ ದೇಶಕ್ಕೂ ಒಂದು ಬಜೆಟ್ ಇದೆ, ಪಂಚವಾರ್ಷಿಕ ಯೋಜನೆಗಳು ಅಂತಿದೆ, ನೀತಿ ಆಯೋಗ್ ಅಂತ ಇವಾಗಿದೆ. ಅದಕ್ಕೆ ಒಂದೊಂದು ಇಲಾಖೆ, ರಾಜ್ಯ ಸರ್ಕಾರದ 34 ಇಲಾಖೆಗಳಿಗೆ, ಕೇಂದ್ರ ಸರ್ಕಾರದ 50 ಇಲಾಖೆಗಳಿಗೆ ಒಂದು ಯೋಜನೆ ಅಂತ ಇರ್ತದೆ. ಬೆಳಗಾಂ ಜಿಲ್ಲೆ ಜಡ್ಪಿ ಸರಿಸುಮಾರು 3000 ಕೋಟಿ ಬಜೆಟ್. ನಮ್ಮ ರಾಜ್ಯ 3 ಲಕ್ಷ ಕೋಟಿ ಬಜೆಟ್. 3 ಲಕ್ಷ ಕೋಟಿ ಕಂಡ್ರೆ 34 ಇಲಾಖೆಗಳಿಗೆ ಹಂಚಿಕೆ ಮಾಡಿ ಒಂದೊಂದು ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡ್ತಾರೆ. PWD ಇಷ್ಟು ಕಿಲೋಮೀಟರ್ ರೋಡ್ ಆಗ್ಬೇಕು, ನೀರಾವರಿ ಇಲಾಖೆ ಇಷ್ಟು ಅಣೆಕಟ್ಟುಗಳು ನಿರ್ಮಾಣ ಆಗಬೇಕು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಷ್ಟು ಪ್ರಾಥಮಿಕ ಮಾಧ್ಯಮಿಕ ಹೈಸ್ಕೂಲ್ ಶಾಲೆಗಳು ಇಷ್ಟ ಆಗ್ಬೇಕು, ವಸತಿ ಶಾಲೆಗಳು ಇಷ್ಟ ಆಗ್ಬೇಕು, ಪೊಲೀಸ್ ಇಲಾಖೆ ಮಾಡರ್ನ್ ಇಕ್ವಿಪ್ಮೆಂಟ್ ಖರೀದಿಗೆ ಇಷ್ಟು, ಕಟ್ಟಡ ಕಟ್ಟಲಿಕ್ಕೆ ಇಷ್ಟು, ಕೆಪಾಸಿಟಿ ಬಿಲ್ಡಿಂಗ್ ಇಷ್ಟು ಅಂತ ಇಯರ್ ಮಾರ್ಕ್ ಮಾಡ್ತಾರೆ. ಮನೇನೂ ಒಂದು ರಾಜ್ಯ ಇದ್ದಂಗೆ. ನನ್ನ ಮನೆಗೆ, ನನ್ನ ವಿದ್ಯಾಭ್ಯಾಸಕ್ಕೆ, ನನ್ನ ಜೀವನಕ್ಕೆ ನನ್ನ ಮುಂಗಡ ಪತ್ರ ಏನು, ಬಜೆಟ್ ಏನು, ನನ್ನ ಪಂಚವಾರ್ಷಿಕ ಯೋಜನೆ ನನ್ನ ಜೀವನಕ್ಕೆ ಏನು, ನನ್ನ ವಿದ್ಯಾ ಏನ್ ಮಾಡೋನಿದ್ದೀನಿ, ಡಿಗ್ರಿ ಈಗ SLC ಇದ್ದೀನಿ, ಮುಂದೇನು, ನಾನು ಈಗ PUC ಇದ್ದೀನಿ, ಮುಂದೇನು, ನಾನು ಗ್ರಾಜುಯೇಷನ್ ಮಾಡ್ತಾ ಇದ್ದೀನಿ, ಗ್ರಾಜುಯೇಷನ್ ಮಾಡಿದ್ರೆ ಮುಂದೇನು. ನಾನು ನಾರಾಯಣ ಮೂರ್ತಿ ಅವರು ಹೇಳಿದ ಹಾಗೆ 80% ಆಫ್ ಎಂಜಿನಿಯರ್ಸ್ ಆರ್ ಅನ್ಎಂಪ್ಲಾಯಬಲ್ ಅಂತ ಹೇಳ್ತಾರೆ ಅವರು. 80% ಎಂಜಿನಿಯರ್ಸು ಉದ್ಯೋಗಕ್ಕೆ ಅರ್ಹರಲ್ಲ. ವಾಟ್ ಇಸ್ ದಟ್ ಗ್ಯಾಪ್? ಆಗಿದ್ರೆ ನಾನು ಹಿಂದೆ ಕೆಲಸ ಮಾಡ್ತೀನಿ, ಈಗಲೂ ಹುಡುಗರು ಬರ್ತಾರೆ, ಸರ್ ನಂದು MTech ಆಗಿದೆ, ನಂದು BE ಆಗಿದೆ, BTech ಆಗಿದೆ, ನಂದು MCom ಆಗಿದೆ, ಒಂದು ನೌಕರಿ ಕೊಡಿಸಿ ಸರ್. ಆಯ್ತಪ್ಪ, ಕನ್ನಡ ಟೈಪಿಂಗ್ ಬರುತ್ತಾ? 18,000 ರೂಪಾಯಿ ಇಮಿಡಿಯೇಟ್ಲಿ ಕಳಿಸ್ತೀನಿ. ಸರ್ ಕನ್ನಡ ಬರಲ್ಲ ಸರ್. ಓಕೆ, ಕ್ಯಾನ್ ಯು ಕಮ್ಯುನಿಕೇಟ್ ಇನ್ ಗುಡ್ ಇಂಗ್ಲಿಷ್? ಕಮ್ಯುನಿಕೇಟಿವ್ ಇಂಗ್ಲಿಷ್ ನಿಮ್ಗೆ ಬರ್ತದ? ಸರ್ ಇಲ್ಲ ಸರ್, ಸ್ವಲ್ಪ ಅವ್ರು ಹೇಳಿದ ಅರ್ಥ ಆಗುತ್ತಾ, ಮಾತಾಡೋದು ಕಷ್ಟ ಆಗುತ್ತಾ? ಎನಿ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಯು ಹ್ಯಾವ್? ಏನಾದರೂ ಇದೆಯೇನಪ್ಪ ನಿನಗೆ? ಇಲ್ಲ ಸರ್, ಹೇಳಿದ್ರೆ ಕಲ್ಕೊಳ್ತೀನಿ. ಹಾಗಿದ್ರೆ 15 ವರ್ಷಗಳ ಕಾಲ ಏನ್ ಮಾಡಿದ್ವಿ ನಾವು? ಏನದು ಡಿಗ್ರಿ ನಾವು ಪಡೆದಿದ್ದು? ಯಾವ್ದ PUC? ಯಾವುದೋ ಒಂದು ರೂಮಲ್ಲಿ ಇಟ್ಬಿಟ್ರೆ PG ಸರಿ ಇಲ್ಲ ಅಂತ ಬರ್ತಾರೆ. ಬೆಂಗಳೂರಿಗೆ ಬಂದಲ್ಲಿದ್ರು ಊಟ ಸರಿ ಹೊಂತಿಲ್ಲ ಸರ್, ರೊಟ್ಟಿ ಸಿಗ್ತಿಲ್ಲ, ಭಾಕರಿ ಸಿಗ್ತಾ ಇಲ್ಲ, ಪಲ್ಯ ಇಲ್ಲ, ನಮ್ ಚಟ್ನಿ ಇಲ್ಲ ಅಂತ ವಾಪಸ್ ಬರ್ತಾರೆ. ಅಡ್ವರ್ಸಿಟಿ, ಆ ಅನಾನುಕೂಲತೆಯನ್ನ ಮೀರಿ ಬೆಳೆಯುವ ವ್ಯಕ್ತಿತ್ವ ನಾವು ಕಳ್ಕೊಂಡ್ಬಿಟ್ಟಿದೀವ. ಹಾಗಿದ್ರೆ ಶಿಕ್ಷಣ ಅಂದ್ರೆ ಏನು? ಸಾ ವಿದ್ಯಾ ಯಾ ವಿಮುಕ್ತಯೇ. ಶಿಕ್ಷಣ ಅಂದ್ರೆ ಯಾವುದು ನಮ್ಮನ್ನ ಕಷ್ಟ ಕಾಲದಿಂದ ಪಾರು ಮಾಡುತ್ತದೆಯೋ ಅದು ನಿಜವಾದ ಶಿಕ್ಷಣ. ಎಜುಕೇಶನ್ ಈಸ್ ರೆಫ್ಯೂಸ್ ಇನ್ ಅಡ್ವರ್ಸಿಟಿ ಅಂಡ್ ಅನ್ ಆರ್ನಮೆಂಟ್ ಇನ್ ಪ್ರಾಸ್ಪ್ಯಾರಿಟಿ. ನಾವು ಪಡೆದ ಶಿಕ್ಷಣ ನಮ್ಮ ಕಷ್ಟ ಕಾಲಕ್ಕೆ ನಮಗೆ ಸಹಾಯ ಮಾಡುವಂತಿರ್ಬೇಕು. ನೌಕರಿಗಾಗಿರ್ಲಿ, ಅನ್ನ ಸಂಪಾದನೆಗಾಗಿರ್ಲಿ, ಗೌರವ ಸಂಪಾದನೆಗಾಗಿರ್ಲಿ. ಎಜುಕೇಶನ್ ಈಸ್ ರೆಫ್ಯೂಸ್ ಇನ್ ಅಡ್ವರ್ಸಿಟಿ, ಆರ್ನಮೆಂಟ್ ಇನ್ ಪ್ರಾಸ್ಪ್ಯಾರಿಟಿ. ಉಳ್ಳ ಕಾಲಕ್ಕೆ, ನೌಕರಿ ಬಂದ ಕಾಲಕ್ಕೆ, ವೆಲ್ ಸೆಟಲ್ ಆದ ಕಾರಣಕ್ಕೆ ನಮ್ಮ ಮಾತಿನ ಮೂಲಕ, ನಮ್ಮ ಜೀವನ ನಡೆಯ ಮೂಲಕ ಆಭರಣದಂತೆ ಶೋಭಿಸಬೇಕಂತೆ. ಆರ್ನಮೆಂಟ್ ಇನ್ ಪ್ರಾಸ್ಪ್ಯಾರಿಟಿ. ಹಾಗಿದ್ರೆ ಅಂತ ಶಿಕ್ಷಣವನ್ನು ನಾವು ಪಡಿತಾ ಇದೀವಾ? ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಾ? ಡಿಗ್ರಿ ಮಾಡೋದ್ರ ಜೊತೆ ಮಿನಿಮಮ್ ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ನಿಮಗೆ ಬರಲೇಬೇಕು. ಕಲ್ತಿಲ್ವಾ? ಇವತ್ತೇ ಹೋಗಿ ಎನ್ರೋಲ್ ಮಾಡಿ. ಯೂಟ್ಯೂಬಲ್ಲಿ ಬರುತ್ತೆ ಸ್ವಾಮಿ, ಒಂದು ಕಂಪ್ಯೂಟರ್ ಇದ್ರೆ ಸಾಕು, ಮೊಬೈಲ್ ಇದ್ರೆ ಸಾಕು, ಕಲಿಬಹುದು. ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ಕಲಿಲೇಬೇಕು.
ಸ್ಪೋಕನ್ ಇಂಗ್ಲಿಷ್ ಕಲೀಲೇಬೇಕು. ಕಂಪ್ಯೂಟರ್ ಡಿಪ್ಲೊಮಾ ಕೋರ್ಸಸ್ ಯಾವುದಾದ್ರೂ ಇಲ್ರಿ, DTP ಇರಲಿ, ಎಕ್ಸೆಲ್ ಇರಲಿ, C+ ಇರಲಿ, ಮೈಕ್ರೋಸಾಫ್ಟ್ ಇರಲಿ, 6 ತಿಂಗಳ ಡಿಪ್ಲೊಮಾ ಕೋರ್ಸ್ ಇರಲಿ, DTP ಇನ್ನೊಂದು ಯಾವ್ದು ಇದನ್ನೆಲ್ಲ ಮಾಡ್ತಾರಲ್ಲ ಮರ, ಅದೇನೋ ಗ್ರಾಫಿಕ್ಸ್ ಎಲ್ಲ ಏನು ಇರ್ಲಾರ್ದ ಇದ್ದಂಗೆ ತೋರಿಸ್ತಾರಲ್ಲ, ಅದೇ ಎನಿಮೇಷನ್ ಗ್ರಾಫಿಕ್ಸು ಎಲ್ಲ ಅಲ್ಲಿ ತೋರಿಸ್ತಾರಲ್ಲ. ಹಿಂಗ ಅವ ಒಬ್ಬನೇ ಇರ್ತಾನ. ಈ ಉದಾಹರಣೆಗೆ ನನ್ನ ಮುಖ ನೋಡಿರ್ಲಿಲ್ಲ, ಪಕ್ಕ ಮನುಷ್ಯ ಇರಲಿಲ್ಲ, ಏನು ಡೌಟ್ ಐತದೆ. ನನ್ನ ಮುಖ ಹತ್ರ ಸಿಂಹದ ಮುಖ ಬರ್ತದ್ರಾಗ, ಅದು ಗ್ರಾಫಿಕ್ಸ್ ಅನಿಮೇಷನ್. ಆ ಕೋರ್ಸ್ ಕಲಿಬೇಕು. ನಾಳೆ ಡಿಗ್ರಿ ಮುಗಿಸಿ ಹೊರಗಡೆ ಹೋದ್ರೆ ಕನ್ನಡ ಇಂಗ್ಲಿಷ್ ಟೈಪಿಂಗ್, ಐ ಆಮ್ ಟೆಲಿಂಗ್ ಯು, ಬೇಕಾದ್ರೆ ನೀವು ಕನ್ನಡ ಇಂಗ್ಲಿಷ್ ಟೈಪಿಂಗ್ ಬರೋರು ಕರೆಕ್ಟ್ ಆಗಿ ನನ್ನ ಹತ್ರ ಬರೋರಪ್ಪ 15,000 ರೂಪಾಯಿ ಸಂಬಳ ಮಿನಿಮಮ್ ಕೊಡಿಸ್ತೀನಿ ನಾನು ನಿಮಗೆ. ನಾವೆಲ್ಲ ಟಾಟಾ ಎಂಟ್ರಿ ಆಪರೇಟರ್ ಅಂತ ರಿಕ್ರೂಟ್ ಮಾಡ್ತಿದ್ದೆ ನಾನು ಹಿಂದೆ, ಒಂದು ಯಾವುದೋ ಒಂದು ಹುದ್ದೆಯಲ್ಲಿ ಇದ್ದಾಗ. ಕನ್ನಡ ಇಂಗ್ಲಿಷ್ ಟೈಪಿಂಗ್ ರೀ, ಡಿಗ್ರಿ ಆದ ಹುಡುಗರು ಬರಂಗಿಲ್ಲ. ಯಾವುದು ಬೆಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಡೆದಿದೆ ಇತ್ತೀಚೆಗೆ. ಪೈಥಾನ್, ವೆಬ್ ಡೆವಲಪಿಂಗ್, ವೆಬ್ ಡಿಸೈನಿಂಗ್, ಅಮೆಜಾನ್ ವೆಬ್ ಡೆವಲಪ್ಮೆಂಟ್, ಕ್ರಿಪ್ಟೋಕರೆನ್ಸಿ, ರೈಟ್, ಕ್ರಿಪ್ಟೋಕರೆನ್ಸಿ, ಬಿಟ್ಕಾಯಿನ್ ಟೆಕ್ನಾಲಜಿ, ಇದೆಲ್ಲ ಹೊಸ ಕೋರ್ಸ್ಗಳಿವೆ. ನಾವು ಆ ಕೋರ್ಸ್ಗಳು ಕಲಿತ್ರಿ ಅಂದ್ರೆ ಸೈಬರ್ ಫಾರೆನ್ಸಿಕ್, ಇದನ್ನ ಕಲಿತ್ರಿ ಇಮಿಡಿಯೇಟ್ಲಿ ಕೆಲಸ ಸಿಗುತ್ತಾ. ಏನ್ ಮಾಡಿಪ್ಪ, ಡಿಗ್ರಿ ಮಾಡೀನಿ, ಕನ್ನಡ ಇಂಗ್ಲಿಷ್ ಟೈಪಿಂಗ್ ಬರಲ್ಲ ಸರ್. ಸೊ ಯಾರ್ಯಾರು ಅದಿರಿ, ಯು ಮಸ್ಟ್ ಲರ್ನ್ ಇಟ್. ಮುಂದೆ ಇವೆಲ್ಲ ಕಾಗದ ಪತ್ರ ಹೋಗ್ಕೋವಿನ ಎಲ್ಲ ಈ ಆಫೀಸ್ ಆಲ್ ಡಿಜಿಟಲೈಸೇಷನ್. ಇವು ನನ್ನ ಆಫೀಸ್ ಕಂಪ್ಲೀಟ್ ಡಿಜಿಟಲ್. ನಾನು ಕನ್ನಡ ಟೈಪಿಂಗ್ ಗೊತ್ತಿರಲಿಲ್ಲ, ಕಲಿತಾ ಇದ್ದೀನಿ. ಇಂಗ್ಲಿಷ್ ಟೈಪಿಂಗ್ ಬರ್ತಿರ್ಲಿಲ್ಲ, ಕಲ್ತಿದ್ದೀನಿ. ಕನ್ನಡ ಮೀಡಿಯಮ್ಮೇ, ಇಟ್ ಇಸ್ ಎಸೆನ್ಸಿಯಲ್. ಯಾವುದು ಅವಶ್ಯಕೋ ಅದನ್ನು ಕಲಿತು ಬಿಡ್ಬೇಕು. ಸೊ ಮಿನಿಮಮ್ ಕನ್ನಡ ಇಂಗ್ಲಿಷ್ ಟೈಪಿಂಗ್, ಸ್ಪೆಷಲೈಸ್ಡ್ ಕೋರ್ಸ್, ಇಂಗ್ಲಿಷ್ ಕಮ್ಯುನಿಕೇಶನ್, ಇಂಗ್ಲಿಷ್ ಕಲಿಬೇಕು. ಕನ್ನಡ ಭಾಷೆ ಪ್ರೀತಿ ಎಲ್ಲ ಸರಿ, ಅದ್ರ ಜೊತೆಗೆ ಬೇರೆ ಭಾಷೆ ಕಲಿಬಾರ್ದಂತೇನಿಲ್ಲ. ಯಾವ ಭಾಷೆ ಕಲಿತ್ರೂ ಸರಿ, ಆ ಭಾಷೆಯನ್ನು ಕಲಿತು ನಾನು ಉದ್ಯೋಗಕ್ಕೆ ಅರ್ಹನಾಗಬೇಕು. ಆ ಕಲಿಯುವ ಗುಣ ಡಿಸಿಪ್ಲಿನ್ ಇಂದ ಬರ್ತದೆ. ವಿದ್ಯಾರ್ಥಿ ಆಗಿದ್ದಾಗ 6 ತಾಸು ಅಷ್ಟೇ ಮಲಗಬೇಕು, 6 hours ಇನಫ್. ಬೆಳಗ್ಗೆ ಎದ್ದಬೇಕು, ಓದಬೇಕು. ಅವತ್ತೇನು ಓದ್ತೀರಾ ಅವತ್ತೇ ಅದನ್ನ ಒಂದ್ಸಾರಿ ರಿವಿಷನ್ ಮಾಡ್ಬೇಕು. ನಾನು PUC ಡಿಗ್ರಿ ಓದ್ಬೇಕಾದ್ರೆ ಬೆಳಗ್ಗೆ ಓದ್ತಿದ್ದೆ, ರಾತ್ರಿ ಮರೆತು ಬಿಡ್ತಿದ್ದೆ. ಮಾಸ್ತರ್ ಪಾಠ ಮಾಡೋರು ವಾಪಸ್ ಬಂದು ಕೇಳಿದ್ರೆ ಏನು ನೆನಪ ಇರ್ತಿರ್ಲಿಲ್ಲ. ನಿಮಗೂ ಹಂಗಾಗತ್ತನ? ನನಗಂತೂ ನೆನಪಿರ್ತಿರ್ಲಿಲ್ಲ. ಪಾಠ ಓದಿದ ಮೇಲೆ 20% ಅಷ್ಟೇ ನೆನಪಿರ್ತಿತ್ತು, ನನಗೆ ನೆನಪೇ ಉಳಿತಿರ್ಲಿಲ್ಲ. ಬಹಳ ಬುದ್ಧಿವಂತರಿಗೆ ಎಲ್ಲ ನೆನಪು ಉಳಿದಿದ್ದಿ ಅಂತವ್ರು ಯಾರು ಅದಿರ? ಇಲ್ಲ, ಎಲ್ಲ ನಮ್ಮ ತರನ ಅದಿಲ್ಲ. ಎಲ್ಲರೂ IAS IPS ಆಗ್ಬೋದಲ್ಲ. ಈಗ ನಾನು ಓದಿದ್ದಾನೆ ಮರಿತಾ ಇದ್ದೆ. ನನಗೆ ಈವಾಗಲೂ ನಾನು ಬುದ್ಧಿವಂತಿಕೆ ಮೇಲೆ ನಂಬಿಕೆ ಇಟ್ಟಿಲ್ಲ, ನನ್ನ ನೆನಪಿನ ಶಕ್ತಿ ಮೇಲೆ. ನಾನೆಲ್ಲ ಬರ್ಕೊಳ್ತೀನಿ, ಎಲ್ಲೋದ್ರೂ ಬರ್ಕೊಳ್ತೀನಿ. ಡೈರಿ ಏನು ನೆನಪಾಯ್ತು ಪಟ್ನ ಬರೆದಿಟ್ಬಿಡ್ತೀನಿ. ನೀವು ಬರಿತೀರೇನ? ಹ್ಯೂಮನ್ ಬ್ರೈನ್ ಹ್ಯಾಸ್ ಅ ಲೆಸ್ ರಿಟೆನ್ಷನ್ ಕೆಪಾಸಿಟಿ. ಈ ಮೆದುಳಿಗೆ ನೆನಪಲ್ಲಿಟ್ಟುಕೊಳ್ಳುವ ಶಕ್ತಿ ಬಹಳ ಕಡಿಮೆ. ಅದಕ್ಕೆ 1 ವಾರ ಓದಿದ್ದನ್ನ 1 ದಿವಸ ಕಂಪ್ಲೀಟ್ ರಿವಿಷನ್ ಮಾಡಬೇಕು. ಇಫ್ ಯು ಆರ್ ರೀಡಿಂಗ್ ಫಾರ್ ಅ ವೀಕ್, ಡಿವೋಟ್ 1 day ಎಕ್ಸ್ಕ್ಲೂಸಿವ್ಲಿ ಫಾರ್ ರಿವಿಷನ್. 1 ದಿನ ಕಂಪ್ಲೀಟ್ ರಿವಿಷನ್ ಮಾಡಲೇಬೇಕು. 1 ಗಂಟೆ ಓದ್ತೀರಾ, 20 ನಿಮಿಷ ವಾಪಸ್ ಅದನ್ನು ರಿವಿಷನ್ ಮಾಡಬೇಕು. ರಿಪೀಟೆಡ್ ಥಿಂಗ್ಸ್ ಆರ್ ರಿಮೆಂಬರ್ಡ್. ಯಾವುದನ್ನ ಪದೇ ಪದೇ ನಾವು ಓದ್ತೀವಿ, ಯಾವುದನ್ನ ಪದೇ ಪದೇ ನಾವು ಬರಿತೀವಿ, ಅದು ಮಾತ್ರ ನೆನಪಲ್ಲಿರುತ್ತೆ. ಸೊ ಯು ಮಸ್ಟ್ ಡಿವೋಟ್ 1 day in a week ಫಾರ್ ರಿವಿಷನ್. ರಿವಿಷನ್ಗೆ ಮೀಸಲಿಡಲೇಬೇಕು. ಯಾವುದೇ ಪರೀಕ್ಷೆ ಇರಲಿ, ನಿಮ್ಮನ್ನ ಇವ್ಯಾಲ್ಯುಯೇಟರ್ ಏನು ಓದಿದ್ದೀರಿ ಅಂತ ಕೇಳಲ್ಲ,
ಏನು ಬರ್ದಿದ್ದೀರಿ ಅಂತ ನೋಡ್ತಾನ ಅವನು. 1 ವರ್ಷ ಓದಿದ್ದನ್ನ 3 ಗಂಟೆ ಅವಧಿಯಲ್ಲಿ ಏನ್ ನೆನಪಿಸಿಕೊಂಡು ಬರಲೋ ಅದರ ಮೇಲೆ ನಿಮಗೆ ಮಾರ್ಕ್ಸ್ ಸಿಗುತ್ತಾ. ನೀವು ಒಂದು ಪುಸ್ತಕ ತಗೊಂಡು ನಾನು ಏನ್ ಮಾಡ್ತಿದ್ದೆ, ಬರೀ ಕಲರ್ ಅಂಡರ್ಲೈನ್ ಮಾಡಿದ್ದು, ನೋಟ್ಸ್ ಬರೆದಿದ್ದು, ವಾಪಸ್ ಏನ್ ಬರೆದ್ವಿ, ಗೋವಿಂದ. ನನಗೆ ಅನುಭವ ಆಗಿದೆ. ನಾನು ಕರೆಕ್ಟಾಗಿ ಇನ್ನೂ ಸ್ವಲ್ಪ ಶ್ರಮ ಪಟ್ಟಿದ್ರೆ UPSC ನಾನು ಹೇಳ್ತಿರೋದು. ನಾನು UPSC ನೆನಪಿರ್ಲಿ, ನನ್ನ ಅನುಭವ ಅಷ್ಟೇ ಹೇಳಕತ್ತೀನಿ. ನಾನು ಡಿಗ್ರಿ ಮಾಡಿ ಎಲ್ಲರೂ MA ಮಾಡು ಅಂದ್ರು. MA ಮಾಡಪ್ಪ, ಒಳ್ಳೆ ಬುದ್ಧಿವಂತ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡಿಗ್ರಿವರೆಗೂ ನಾನು ಟಾಪರ್, ನಿಮ್ಗೆ ಗೊತ್ತಿರಲಿ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡಿಗ್ರಿವರೆಗೂ ಟಾಪರ್. ಬಟ್ ನಾವು ಹೊಲದಾಗ ಇರ್ತಿದ್ದೆ, ಶಾಲೆ ಕಡಿಮೆ, ಹೊಲದಾಗ ಹೆಚ್ಚಿಗೆ. ಕಳೆ ತೆಗೆಯೋದು, ಗಳೆ ಹೊಡೆಯೋದು, ರಂಟಿ ಹೊಡೆಯೋದು, ಎಡಿ ಹೊಡೆಯೋದು, ಸಿಂಗ ಬಿತ್ತಿದ್ದೀನಿ, ಹೆಸರು ಬಿತ್ತಿದ್ದೀನಿ. ಉಳಿದದ್ದೆಲ್ಲ ಮಾಡಿ ನಾ ಕೆಲಸ. ಹಬ್ಸಿಂಗ, ಕೀಳ್ಸಿಂಗ, ಜ್ವಾಳ, ಗೋಧಿ, ಹೆಸರು ಎಲ್ಲ ನಮ್ಮೂರಾಗ. ಮೆಣಸಿನ ಗಿಡ, ಮೆಣಸಿನ ಬಿಡಿಸೋದು ಅಂತಾರ, ಹತ್ತಿ ಬಿಡಿಸೋದ್ರಿಂದ ಹಿಡೋದು. ಎರಕಲ್ ಬಿಡಿ ಅಂತ ಇರ್ತಾವ, ಗೊತ್ತಲ್ಲ? ಇವನೋ ಎರಕಲ್ ಬಿಡಿ, ಕಂಜುಗಳ ಕಡಿಸ್ಕೊಂಡ್ರೆ ನಾವು ಹೊಲದಾಗ. ಇವನೋ ಕಂಜುಗಳ ರೀ. ಓಕೆ. ಸೊ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಹೊಲದಾಗ ಇರ್ತಿದ್ವಿ. ಬಟ್ ನಾನೇನ್ ಮಾಡ್ತಿದ್ದೆ, ಮರೆತು ಬಿಡ್ತಿದ್ದೆ ಓದಿದ್ದನ್ನ. ಡಿಗ್ರಿ ಆದ್ಮೇಲೆ ಎಲ್ಲರೂ MA ಮಾಡಂದ್ರು, MA ಮಾಡಪ್ಪ, ಮಾಸ್ಟರ್ ಆಗು ಅಂತ. 2 ವರ್ಷ MA ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ. 1 ವರ್ಷದಲ್ಲಿ ಹಿಂಗೆ ಹೋಗಿ IPS ಆಗಿಬಿಡ್ತೀನಿ ಅಂತ ಹೋದವ ನಾನು. 9 ತಿಂಗಳು ನಾನು ಹೈದರಾಬಾದಲ್ಲಿ ಇದ್ದಿದ್ದ. ಏನ್ ತಪ್ಪು ಮಾಡಿದೆ ಹೇಳಕತ್ತೀನಿ. ಓದ್ತಿದ್ನ ಬಿಟ್ಬಿಡ್ತಿದ್ದೆ. ನಂದು 2 ಆಪ್ಷನಲ್ ಸಬ್ಜೆಕ್ಟ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕನ್ನಡ ಲಿಟ್ರೇಚರ್. ನಾನು BA ದಲ್ಲಿ ಓದಿದ್ದು ಪೊಲಿಟಿಕಲ್ ಸೈನ್ಸ್, ಇಂಗ್ಲಿಷ್ ಲಿಟ್ರೇಚರ್, ಹಿಸ್ಟ್ರಿ. ಇಂಗ್ಲಿಷ್ ಲಿಟ್ರೇಚರ್ ಓದಿದ್ರು ಐ ಆಪ್ಟೆಡ್ ಫಾರ್ ಕನ್ನಡ ಲಿಟ್ರೇಚರ್. ಕನ್ನಡ ಲಿಟ್ರೇಚರ್ ವೈ ಅಂತಂದ್ರೆ, ಯಾಕೆ ಅಂದ್ರೆ ಕನ್ನಡ ಸಾಹಿತ್ಯದ ಬಗ್ಗೆ ನನಗೆ ಅತಿಯಾದ ಆಸಕ್ತಿ. ಕುಮಾರವ್ಯಾಸ ನಮ್ಮೂರವರು, ನಮ್ಮೂರು ನೀಲಗುಂದದ ಬಾಸನ ಕೊಳೆವಾಡವರು. ಕುಮಾರವ್ಯಾಸ ನಮ್ಮೂರು. ಪಂಪ ನಮ್ಮೂರು ಬಾಸು ಅಣ್ಣಿಗೇರಿ, ಅವನ ತಾಯಿಯವರು. ಪಂಪ ಭಾರತ ಬರೆದ ಪಂಪ ನಮ್ಮೂರವರು. ಆಮೇಲೆ ಇವರೆಲ್ಲ ಪೂರ್ತಿದ್ರಲ್ಲ, ಕನಕದಾಸ ಬಾಡ ನಮ್ಮವನು ಕನಕದಾಸ. ಈ ಅಭಿಮಾನದಿಂದ ತಗೊಂಡ ಕನ್ನಡ ಕೋಚಿಂಗ್ ತಗೊಳ್ಳಿಲ್ಲ. ಎಲ್ಲ ಓದೋದು ಕನ್ನಡ, ಬರಿತೀನಿ ಬಿಡ. ಅದೇನು ಏನ್ ಕೇಳ್ತಾರ, ವಚನ ಕೇಳ್ತಾರ, ಪಂಪನ ಬಗ್ಗೆ ಕೇಳ್ತಾರ, ರನ್ನನ ಬಗ್ಗೆ ಕೇಳ್ತಾರ, ಅವೇ ನಮ್ಮ ಕುವೆಂಪುರವರ ರಾಮಾಯಣ ದರ್ಶನಂ ಬಗ್ಗೆ ಕೇಳ್ತಾರ. ಚಂಪು ಸಾಹಿತ್ಯ, ನವೋದಯ, ನವ್ಯ, ದಲಿತ ಸಾಹಿತ್ಯ. ಸಿದ್ಲಿಂಗಯ್ಯನವ್ರು ಗೊತ್ತಿಲ್ವಾ ನನಗೆ, ದೇವನೂರು ಮಹಾದೇವ ಗೊತ್ತಿಲ್ವಾ, ಎಲ್ಲಿಗೆ ಬಂತು, ಯಾರಿಗೆ ಬಂತು, 47ರ ಸ್ವಾತಂತ್ರ್ಯ. ಎಷ್ಟು ಸಾರಿ ಓದಿಲ್ಲ ನಾನು, ಸ್ಟ್ರೈಕಲ್ಲಿ ಎಷ್ಟು ಸಾರಿ ಸ್ಪೀಚ್ ಮಾಡಿಲ್ಲ ಅಂತ ಬಿಟ್ಬಿಟ್ಟೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಸಿಕ್ಕಾಪಟ್ಟೆ ಭಯ. ಇಂಗ್ಲಿಷ್ ಲ್ಯಾಂಗ್ವೇಜು ನಾವು ಓದಿಲ್ಲ, ಬೇರೆ ಸಿಕ್ಕಾಪಟ್ಟೆ ಓದಿಬಿಟ್ಟೆ. ಬರೀ ಬರೆದಿದ್ದೆ. ಗೊತ್ತಾ ನಿಮ್ಗೆ ಏನಾಯ್ತು ಗೊತ್ತಾ? ಕನ್ನಡದಲ್ಲಿ ಅತಿ ಕಡಿಮೆ ಮಾರ್ಕ್ಸ್ ನನಗೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹೈಯೆಸ್ಟ್ ಮಾರ್ಕ್ಸ್. ಕನ್ನಡ 2008ನೇ ಇಸ್ವಿಯ UPSC IAS ಮೇನ್ಸ್ ಪರೀಕ್ಷೆಯ ಪ್ರಥಮ ಪೇಪರ್, ನೀವು ಯಾರು ನೋಡೋರಿದ್ರ, ಧ್ವನ್ಯಾತ್ಮಕ ಅರ್ಥ ವ್ಯತ್ಯಾಸ ಅನ್ನೋ ಒಂದು ಕ್ವಶನ್. ಧ್ವನ್ಯಾತ್ಮಕ ಅರ್ಥ ವ್ಯತ್ಯಾಸ 5 ಪ್ರಶ್ನೆಗಳಿರ್ತಿತ್ತು ಅವಾಗ, 60 ಮಾರ್ಕ್ಸ್ ಇಂದ. ಓವರ್ ಕಾನ್ಫಿಡೆನ್ಸ್ ಒಳಗ ವ್ಯಾಕರಣ ಬರಿಬೇಕಾಗಿದ್ದನ್ನ ಅಲಂಕಾರ ಅಂತ ತಿಳ್ಕೊಂಡು ಬರೆದ್ಬಿಟ್ಟೆ. ಜೈ ಹಿಂದ್, ಜೈ ಕರ್ನಾಟಕ. ದೊಡ್ಡ ಶೂನ್ಯ. ಬರೀ 240 ಬಂತು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯಾವುದ್ರ ಬಗ್ಗೆ ನನಗೆ ಅತಿಯಾದ ಭಯ ಇತ್ತು, ಯಾವುದನ್ನ ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ನೋ 360 ಬಂತು. ಅದರಿಂದನೇ ನಾನು IPS ಆಗಿತ್ತು. ಒಂದು ವೇಳೆ ಕನ್ನಡ ಕರೆಕ್ಟಾಗಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿ ಡಿಸಿಪ್ಲಿನ್ ಇಂದ ಓದಿ ಓವರ್ ಕಾನ್ಫಿಡೆನ್ಸ್ ಆಗದೆ ನಾನು ಬರೆದಿದ್ರ ಇವತ್ತು ಸಿನಿಮಾ ಬೇರೆ ಇರ್ತಿತ್ತು. IAS ಆಗಿರುವೆ, IAS ಆಗಿರ್ತಿದ್ದೆ.
ಇವ್ರಿಗೆ IAS ಯಾಕೆ ಆಗ್ಬೇಕು ಗೊತ್ತಾ? ನಿಮ್ಗೆ ಹೇಳ್ತೀನಿ ನನ್ನ ಪೇನ್ ಏನು ಅಂತ. ನೋ, ಐ ಆಮ್ ಪ್ರೌಡ್ ಆಫ್ ಆಸ್ ಅನ್ IPS ಆಫೀಸರ್. ಹಿಂದ ಹೊಲ ಇಲ್ಲದವರಿಗೆ ಹೊಲ ಯಾರು ಕೊಡ್ತಾ ಇದ್ರು? ರಾಜರು. ಅರವಟ್ಟಿಗೆ ಕೆರೆ ದೇವಸ್ಥಾನ ಯಾರು ಕಟ್ಟಿಸ್ತಾ ಇದ್ರು? ರಾಜರು. ರಾಜಧಾನ ಎಲ್ಲ ಪೂರ್ತಿ ಶಾಸನ, ನೀತಿ ನಿಯಮ, ಅಪರಾಧ ಸಂಹಿತೆ ಯಾರು ನಿರ್ಧಾರ ಮಾಡ್ತಾ ಇದ್ರು? ರಾಜರು. ಈಗ ನಿಮ್ಮೂರಲ್ಲಿ ಒಂದು ಭೂಮಿ, ಸ್ಮಶಾನಕ್ಕೆ ಭೂಮಿ ಇಲ್ಲ ಅಂದ್ರೆ ಯಾರು ಭೂಮಿ ಕೊಡೋ ಶಕ್ತಿ ಇದೆ? ಜಿಲ್ಲಾಧಿಕಾರಿ. ಹಾಸ್ಟೆಲ್, ನಮ್ಮೂರಿಗೊಂದು ಹಾಸ್ಟೆಲ್ ಬೇಕು ಸ್ವಾಮಿ, ನಮ್ಮೂರಿಗೊಂದು ಹೈನು ಹಾಲು ಉತ್ಪಾದಕರ ಸಂಘ ಒಂದು ಆರಂಭ ಆಗ್ಬೇಕು, ಡೈರಿ ಆರಂಭ ಆಗ್ಬೇಕು. ನಮ್ಮೂರಲ್ಲಿ ರೋಡ್ ಇಲ್ಲ, ದೇವಸ್ಥಾನ ಬಿದ್ದೋಗಿದೆ, ಜೀರ್ಣೋದ್ಧಾರ ಆಗ್ಬೇಕು, ಕೆರೆಯಲ್ಲೆಲ್ಲ ಹೂಳು ತುಂಬಿಕೊಂಡಿದೆ, ಹೂಳೆತ್ತುವ ಕಾರ್ಯಕ್ರಮ ಆಗ್ಬೇಕು. ನಮ್ಮ ಹೊಲ ನಮ್ಮ ದಾರಿ ಈ ಕಾರ್ಯಕ್ರಮಕ್ಕೆ ಯೋಜನೆಗೆ ಅಸ್ತು ಕೊಡಿ. ನರೇಗಾ ಸ್ಕೀಮ್ 20 ಜನ ನಾವು ರೆಡಿ ಇದೀವಿ, ಜಾಬ್ ಕಾರ್ಡ್ ಕೊಡಿ. ನಮ್ಮೂರಿನ ಅಸೆಟ್ ಕ್ರಿಯೇಷನ್ಗೆ ದಿಸ್ ಇಸ್ ಅವರ್ ಪ್ಲಾನ್ ಆಫ್ ಆಕ್ಷನ್ ಅಪ್ರೂವ್ ಮಾಡಿ. ನಮ್ಮೂರಿಗೆ ನೀರು ಬರ್ತಾ ಇಲ್ಲ, ಬಸ್ ಬರ್ತಾ ಇಲ್ಲ, ಕಳ್ಳತನಗಳು ಹೆಚ್ಚಿಗೆ ಆಗ್ತಾ ಇದೆ. ಯಾರು ನೋಡ್ಕೊಳ್ಳೋರಲ್ಲ? ಬೆಳೆ ಹಾನಿ, ಪ್ರವಾಹ ಯಾರು ನೋಡೋರು? ಎಲ್ಲ ಅವರೇ ಕಣ್ರಿ. ಮತ್ತೆ ಇಂದಿನ ರಾಜರು ಯಾರಪ್ಪ ಅಲ್ವೇ? ಅದಕ್ಕೆ ನೀವು ಆಗ್ಬೇಕು. ಯಾರಿಗೆ ಕನಸುಗಳಿದೆ, ನಾನು ಏನಾದ್ರೂ ಮಾಡ್ಬೇಕು. ನೀವು ಒಂದು ವೇಳೆ ಈಗ ಹೊರಗಡೆ ಏನೋ ಗಲಾಟೆ ಆಗ್ತಿರುತ್ತಾ, ಒಬ್ಬ ಹುಡುಗ ಜೋಶ್ ಯಾರ ಇರುತ್ತಾ, ಯಾವ್ದೋ ಸಿನಿಮಾ ನೋಡಿರ್ತೀರಿ, ಸಿನಿಮಾ ನೋಡ್ಬಿಟ್ಟು ನೀವು ರಕ್ಷಣೆ ಮಾಡ್ಬೇಕು ಅಂತ ಹೋಗ್ತೀರಿ, ಯಾರನ್ನ ಹೊಡೆದು ಬಿಡ್ತೀರಿ. ಆಕ್ಚುಲಿ ಅವನು ತಪ್ಪ ಮಾಡಿರ್ತಾನೆ, ನಿಮ್ಮನ್ನ ನಾವು ಬಿಡ್ತೀವಿ ಪೊಲೀಸರು. ಯಾಕೆ ತಮ್ಮ ಹೆಂಗೈತ್ ಮೈಯಾಗ? ಪೊಲೀಸರೇನ ಸತ್ತರಂತ ತಿಳ್ಕೊಂಡೇನ? ಬಾ ಕುಂದಿರ್ಸ್ತೀವಿಲ್ಲ. ಅದ ನೀವು PSI ಆದ್ರಿ ಅನ್ಕೊಳ್ರಿ, IPS ಆದ್ರಿ, ಯೂನಿಫಾರ್ಮ್ ಹಾಕಿದ್ರಿ, ನಿಮ್ಗೆ ಹೊಡ್ಯಾಕೆ ಲಾಠಿ ಕೊಡ್ತಾರ. ಕೈಲಿ ಯಾಕೆ ಹೊಡಿತಿತ್ತು ಲಾಠಿ ಅಂತ? ಹೌದಿಲ್ಲ? ಮಜಾಕ್ ಮಾಡಕತ್ತಿಲ್ರಿಪ್ಪ, ನಾನು ಸೀರಿಯಸ್ ಹೇಳಕತ್ತೀನಿ. ಆಗುವ ಅನ್ಯಾಯವನ್ನು ತಡೆ ಅಂತ ಹೇಳ್ಬಿಟ್ಟು ನಿಮ್ಗೆ ಟ್ರೈನಿಂಗ್ ಕೊಡ್ತಾರ, ಕರಾಟೆ ಕಲಿಸ್ತಾರ, ಫೈರಿಂಗ್ ಕರೆಕ್ಟಾಗಿ ಮಾಡ್ಬೇಕು ಮಗನ. ನೀನು ಶೂಟ್ ಮಾಡೋದು ಎಲ್ಲ ಬಂದೂಕ ಕೊಟ್ಟು, ಅಮ್ಯುನಿಷನ್ ಕೊಟ್ಟು, ಎಲ್ಲ ವೆಪನ್ 303, SLR, AK-47, LMG, ಪಿಸ್ತೂಲ್, ರಿವಾಲ್ವರ್, ಎಲ್ಲ ವೆಪನ್ ಇನ್ಕ್ಲೂಡಿಂಗ್ ಗ್ರೆನೇಡ್. ಗೊತ್ತಲ್ಲ, ಸಿನಿಮಾಗೆ ಹಾಕ್ತಾರಲ್ಲ, ನೀವೆಲ್ಲ ಹಾಕಿಲ್ಲ, ನಂಗೆ ಗೊತ್ತೈತಿ. ಹಂಗ ನಾವೆಲ್ಲ ವಿ ಆರ್ ಟ್ರೈನ್ ಲೈಕ್ ದಟ್. ಬೆಸ್ಟ್ ಆಫ್ ದ ಬೆಸ್ಟ್ ಮೆನ್ನಿಂದ ನಮ್ಗೆ ಟ್ರೈನಿಂಗ್ ಕೊಡ್ತಾರ. ಯಾಕ? ಆಗೋ ಅನ್ಯಾಯ ತಡಿಲಿಕ್ಕೆ, ನೊಂದವರ ಕಣ್ಣೀರು ಒರೆಸಲಿಕ್ಕೆ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಸ್ಥಾಪಿಸಲಿಕ್ಕೆ. ಯಾವಾಗ ಸಾಧ್ಯ ಇದು? ನೀವು ಯೂನಿಫಾರ್ಮ್ ಹಾಕಿದ್ರೆ, NCC ಹುಡುಗರು ಇದಾರಲ್ಲ ಇವಾಗ, ಅವರೆಲ್ಲ IAS IPS ಆದ್ರೆ, ಅಥವಾ PSI DYSP ಆದ್ರೆ ನಿಮಗೆ ಬರುತ್ತೆ. ಹಂಗ ಮಾಡಿದ್ರ ಕಂಬಿ ಒಳಗಡೆ ಹಾಕ್ಬೇಕಾದ್ರೆ ಕಂಬಿ ಹಿಂದೆ ಹೋಗ್ತೀನಿ. ಸಿಂಪಲ್ ರೈಟ್? ಸಿನಿಮಾದಂಗೆ ಬದುಕಿರಲ್ಲ. ಸಿನಿಮಾದವ್ರು ಏನೇನ ತೋರಿಸ್ತಾರ, ಅವ PSI ಇರ್ತಾನೆ, ಅವಂಗೆಲ್ಲ ಹಾಕಿಬಿಟ್ಟಿರ್ತಾರೆ. ಇಲ್ಲಿ ಏನು ಗೊತ್ತಿರಲ್ಲ. ಆಮೇಲೆ ಅದೇನಪ್ಪ, ಇತ್ತೀಚೆಗೆ ಒಂದು ಯಾವುದೋ ಒಂದು ಸಿನಿಮಾ ಬಂದೈತಿ, ನಾನು ನೋಡಿಲ್ಲ, ಅದು ಯಾವುದೋ ಐತಲ್ಲ, ಅವ್ ಸಿಗರೇಟ್ ಸೇರ್ತಿರ್ತಾನ, ಟಗಡಗಡಗ ಹೊಡ್ಕೊಂತ ಹೋಗ್ತಾನ. ಅಲ್ಲ ಅದು ಯಾವ್ದ? ಅದು ಯಾವ್ದ ಅಂದ್ರೆ ಇವರು ಎನಿಮಲ್ ಅಲ್ಲ ಮರಾಯ. ಹಂಗ ಜೀವನ ಇರಕ್ ಸಾಧ್ಯ? ನಾವು ಬಿಡ್ತೀವನ? ಹಂಗ ಲೈಫ್ ಇರಕ್ ಸಾಧ್ಯ? ಅವ ಯಾರ ಹುಚ್ಚ ಹಂಗ ಹೋಗಿರ್ತಾನ, ಯಾರು ಏನು ಮಾಡಲ್ಲ. ಒಬ್ಬ ಪೊಲೀಸ್ ಬರಲಿಲ್ಲ, ಒಂದು FIR ಆಗಲಿಲ್ಲ, ಒಂದು ಇನ್ವೆಸ್ಟಿಗೇಷನ್ ಇಲ್ಲ. ಅದಕ್ಕೆ ನಾವು ಜೈ ಅಂದಿದ್ದ. ಇಟ್ ಡಸಂಟ್
ಸೊಸೈಟಿ ಡಸಂಟ್ ರನ್ ಲೈಕ್ ದಟ್. ಸಮಾಜ ಹಂಗೆ ನಡೆಯಲ್ಲ, ಹಂಗಿಲ್ಲ. ನೀವು ಬೇಕಾದ್ರೆ ಟ್ರಯಲ್ ಮಾಡ್ರಿ ನೋಡೋಣ. ನಾವು ನೋಡುವ ಚಿತ್ರ, ನಾವು ಕೇಳುವ ಹಾಡು, ನಾವು ಓದುವ ಕತೆ ಜೀವನ ನಿರ್ಮಾಣ ಮಾಡುವಂತಿರಬೇಕು, ಸರ್ವನಾಶ ಮಾಡುವಂಥದ್ದಲ್ಲ. ಪಾಪ ನಮ್ಮ ಹುಡುಗರೆಲ್ಲ ಏನೋ ಬೀಡಿ ಸೇರ್ತಾ ಇತ್ತು ಇದುವರೆಗೂ, ಸಿಗಾರ್ ತೋರಿಸಿ ಅದನ್ನ ಹುಡ್ಕೊಂಡು ಹೊಂಟವು. ಇವಾಗ ಎಲ್ಲಿ ಸಿಗುತ್ತದ ಅಂತೇಳಿ ಅದು ಬೇಕಾ? ನಮ್ಗೆ ಸಾಕಪ್ಪ ಮಂಗಳೂರು ಬೀಡಿ, ಇಟ್ಸ್ ಇನಫ್. ನಾವು ಹಳ್ಳಿ ಜನ ಅದ್ರಾಗ ಇರ್ತೀವಿ ನಾವು, ಹೌದಿಲ್ಲ? ಅದು ದೊಡ್ಡದು ಎದಕ್ಕೆ ಬೇಕು? ವೈ ಐ ಆಮ್ ಟೆಲಿಂಗ್ ಯು, ವೈ ಐ ಆಮ್ ಕೋಟಿಂಗ್ ಇಟ್ ಅಂದ್ರೆ ಐ ನೋ ದ ರಿಪರ್ಕೇಶನ್ ಆಫ್ ಇಟ್. ನಾವು SP ಆಗಿದ್ದಾಗೆಲ್ಲ ಕೆಲವೊಂದಿಷ್ಟು ಚಿತ್ರಗಳು ರಿಲೀಸ್ ಆಯ್ತಂದ್ರ ನಾವು ಬಂದೋಬಸ್ತ್ ದೊಡ್ಡದು ಮಾಡ್ತಿದ್ವಿ. ಪಕ್ಕಾ ಗೊತ್ತು ನಮ್ಗೆ ಏನಾಗತ್ತಂತ. ಹುಡುಗರು ದೆವ್ ಹಾಕೊಂಡಂಗೆ ಮಾಡ್ತಾವ, ಮೈಯಾಗ ದೆವ್ ಹೊಕ್ಕಿರ್ತೈತೆ. ಬಂದ ಅವ ಹೆಂಗ್ ಮಾಡಿರ್ತಾನೆ ಎಕ್ಸಾಕ್ಟ್ಲಿ ಹಂಗ ಮಾಡಕ್ ಹೋಗ್ತಾವ್ರಿ. ನಾನು ನೋಡಿದ್ದೀನಿ, ಐ ಹ್ಯಾವ್ ಸೀನ್ ಇಟ್. ಅವ ಯಾರನ್ನೋ ಒಬ್ಬನ ಕರ್ಕೊಂಡು ಊರ್ ಬಿಟ್ಟು ಹೋಗ್ತಾನ. ನಮ್ಮ ಹುಡುಗರು ಯಾರನ್ನ ಕರ್ಕೊಂಡು ಊರ್ ಬಿಟ್ಟು ಹೊಂಟ್ಬಿಡ್ತಾವ. ಯಾವಾಗ ಕರ್ಕೊಂಡು ಹೋಗ್ಬೇಕಂದ್ರಲ್ಲ ತಮ್ಮ, ನೀವು ಹಂಗ ಸಾಲೆ ಬಿಟ್ಟು ಕರ್ಕೊಂಡು ಹೋಗೋರು ಆಗಬಾರ್ದು. ಮನೆಗೆ ಬಂದು ಹೆಣ್ಣು ಕೊಡ್ಬೇಕು, ನಾ ಕೊಡ್ತೀನಿ ಅಂತ ಬರ್ಬೇಕು. ವೈ ಐ ಆಮ್ ಟೆಲ್ಲಿಂಗ್ ಯು, ವಯೋಮಾನ ಸಹಜವಾದ ಕಾಮನೆಗಳು ಸಹಜ, ಆದರೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಇಟ್ಕೋಬೇಕು. ನನಗೆ ಸಿನಿಮಾ ನೋಡಬೇಕು ಅಂತ ಆಸೆ ಇತ್ತು ಅವಾಗ. ಯುನೋ ಜುಲೈ 5, 2007 ನಾ ಸಿನಿಮಾ ನೋಡೋದು ಬಿಟ್ಟೆ. ಐ ವರ್ಕ್ಡ್ ಇನ್ ಸಿನಿಮಾ ಥಿಯೇಟರ್ಸ್. ನಿಮ್ಗೆ ಗೊತ್ತಿರಲಿ, ದೇರ್ ಇಸ್ ನೋ ವರ್ಕ್ ವಿಚ್ ಐ ಹ್ಯಾವ್ ನಾಟ್ ಡನ್. ನಾನು ಮಾಡದ ಕೆಲಸವೇ ಇಲ್ಲ. ಯು ನೇಮ್ ಇಟ್, ಐ ಹ್ಯಾವ್ ಡನ್ ಇಟ್. ಕೆಟ್ಟ ಕೆಲಸ ಅಲ್ರಿಪ್ಪ ಮರ, ಮತ್ತ ಸಾಹೇಬ ಎಲ್ಲ ಮಾಡಿ ಬಂದ್ಬಿಟ್ಟ. ಕೆಟ್ಟ ಕೆಲಸ ಮಾಡಿಲ್ರಿಪ್ಪ ನಾವು, ಇದುವರೆಗೂ ಮಾಡಿಲ್ಲ. ಜನ ಸುಮ್ಮನೆ ಅಂತಾರ, ಅನ್ನಕ್ಕೆ ಬಂದಿರೋದೇನೈತ ಅವನವ್ರ. ನನಗೇನೋ ನಾನು ಯಾರಂತ ನನಗೆ ಗೊತ್ತಿಲ್ಲ. ನನಗೂ ಸಿನಿಮಾ ನೋಡ್ಬೇಕಂತ ಆಸೆ ಇತ್ತು. ಜುಲೈ 5 ಬಿಟ್ಟೆ. ವಾಪಸ್ ನೋಡಿದ್ ನಾನು ಮೇ 6 2009 ರಿಲೀಸ್ ಆದ ಎಲ್ಲ ಸಿನಿಮಾಗಳ ಪಟ್ಟಿ ಬರೆದಿಡ್ತಿದ್ದೆ. ನಾನು ಇದನ್ನ ನೋಡಲ್ಲ ಇವಾಗ. IPS IAS ಆದ್ಮೇಲೆ ನೋಡಲ್ಲ. ನಾನು ನೋಡ್ತೀನಿ ಸಿನಿಮಾ, IAS ಆದ್ಮೇಲೆ ನೋಡ್ತೀನಿ, ಅಲ್ಲಿವರೆಗೆ ನೋಡಲ್ಲ. ಉಪವಾಸ ಮಾಡೋದಂತಾರೆ ಗೊತ್ತಲ್ಲ, ನಾವು ಇಂಥ ಉಪವಾಸ ಮಾಡ್ಬೇಕು. ಏನು ಉಪವಾಸ? ನಾನು ನಮ್ಮ ಅಪ್ಪ ಅಮ್ಮ ಹೆಮ್ಮೆ ಪಡುವಂತ ಮಗ ಆಗೋವರೆಗೂ ಈ ಫೇಸ್ಬುಕ್, ಟ್ವಿಟರ್, ಟಿಕ್ಟಾಕ್ ಇಂದ ದೂರ ಇರ್ತೀನಿ. ಇದು ನನ್ನ ಪಾಲಿನ ಉಪವಾಸ. ನಾನು ನೌಕರಿ ತೆಗೆದುಕೊಂಡು ನಮ್ಮ ಅವ್ವಗೆ ಒಳ್ಳೆ ಸೀರೆ, ನಮ್ಮ ಅಪ್ಪಗೆ ಒಳ್ಳೆ ಧೋತಿ ತೆಗೆದುಕೊಂಡು ಹೋಗುವವರೆಗೂ ಈ ಯಾವುದೇ ಸಿನಿಮಾಗಳನ್ನ ನೋಡಲ್ಲ, ಯಾವುದೇ ಹರಿದು ಬಟ್ಟೆಗಳನ್ನ ಹಾಕಲ್ಲ. ಹರಿದು ಬಟ್ಟೆ ಹಾಕ್ತಾರೆ ಇತ್ತೀಚೆಗೆ, ಗೊತ್ತಲ್ಲ? ಅರ್ಧ ಹರಿದು ಬಿಟ್ಟಿರ್ತದೆ, ಪ್ಯಾಂಟು ಹರಿದಿರ್ತೈತಿ, ಶರ್ಟು ಹರಿದಿರ್ತೈತಿ. ಹರಿದು ಬಟ್ಟೆಗೇನ ರೊಕ್ಕ ಹೆಚ್ಚಿಗೆ, ಸೀದಾ ಇದ್ದಿದ್ದು ಕಡಿಮೆ. ನಾನು ಆ ಹರಿದು ಬಟ್ಟೆಗಳನ್ನ ಹಾಕಲ್ಲ. ನಾನ್ ಮೈ ತುಂಬ ಬಟ್ಟೆ ಹಾಕ್ಲಿ ಅಂತ ನಮ್ಮ ಅಪ್ಪ ಅಮ್ಮ ಬಟ್ಟೆ ಹಾಕ್ತಾ ಇಲ್ಲ. ನಮ್ಮ ಅವ್ವಗೊಂದು ಒಳ್ಳೆ ಸೀರೆ, ಜಂಪರ್ ಪೀಸ್ ಕೊಡಿಸ್ತೀನಿ, ನಮ್ಮ ಅಪ್ಪಗೆ ಒಳ್ಳೆ ಧೋತ್ರಿ ಪೈಜಾಮ ಕೊಡಿಸ್ತೀನಿ. ಅಲ್ಲಿವರೆಗೂ ನಾನು ಹಾಕಲ್ಲ ಅನ್ನೋ ಉಪವಾಸ. ಅಂತ ಉಪವಾಸ ಮಾಡ್ಬೇಕು. ಹಾಗೆ ಆವಾಗ ನಾನು ಬರೆದಿಡ್ತಿದ್ದೆ ಎಲ್ಲ ಸಿನಿಮಾ. ಬಾವರ್ಚಿ ಬಿರಿಯಾನಿ ಹೈದರಾಬಾದ್ ಬಹಳ ಫೇಮಸ್, ಕೇಳಿದ್ದೀರಾ? ಬಾವರ್ಚಿ ಬಿರಿಯಾನಿ. ಐ ಆಮ್ ಅ ಗುಡ್ ಈಟರ್. ನನಗೆ ಒಳ್ಳೆ ಊಟ ಅಂದ್ರೆ ತುಂಬಾ ಇಷ್ಟ, ತುಂಬಾ ಇಷ್ಟ. ನಾನೇ ತಿನ್ನೋದು ಬಿಟ್ಬಿಟ್ಟೆ. ಅವನವನು ತಿಂದ್ರ ಬಾವರ್ಚಿನ ತಿನ್ನದ, ಆದ್ರ ನೌಕರಿ ಬಂದ್ಮೇಲೆ ತಿನ್ನೋದು. ಪೆಪ್ಸಿ ಇಟ್ಕೊಂಡು ಬಾವರ್ಚಿ ಒಳಗೆ ಬಿರಿಯಾನಿ ತಿನ್ನೋದಂದ್ರ ದೊಡ್ಡ ಖುಷಿ ಅದ. ಹೈದರಾಬಾದ್ RTC ಕ್ರಾಸ್ ರೋಡ್ ಅಂತ ಐತಿ,
ನೀವ್ಯಾರು ನಾಳೆ IAS IPS ಮಾಡೋರು ಅಲ್ಲಿ ಕೋಚಿಂಗ್ ಹೋದ್ರ RTC ಕ್ರಾಸ್ ರೋಡ್ಸ್ ಬಾವರ್ಚಿ ಬಿರಿಯಾನಿ ನಾವು ಹೋಗ್ತಿರ್ಲಿಲ್ಲ. ಎಲ್ಲರೂ ಅಲ್ಲಿ ಬಂದವರು ಬರೀ ಗಾಸಿಪ್. ಅವ ಹಂಗ ಆಕಿ ಹಿಂಗ, ಆ ಮಸ್ತರ್ ಹಂಗ ಇವ ಹಿಂಗ. ಆ ಚಾಯ್ ಕಟ್ಟಿ ಮೇಲೆ ಕುಂದ್ರೋದು, ಆ ಕ್ವಶನ್ ಪೇಪರ್ ಹಂಗೆ ಬಂದಿತ್ತಂತ ಹಿಂಗೆ 3 ತಾಸು ಮಾತಾಡೋದ ಕಟ್ಟಿ ಮೇಲೆ ಕುತ್ಕೊಂಡ. ಅವ ಟಾಪರ್ ಹಂಗಿದ್ನಂತ. ಆಯ್ತು ಲೇ ತಮ್ಮ, ನೀನೇನು ಕಳೆದು ಕಟ್ಟಿ ಹಾಕಿದಿ, ನೀನೇನು ಕಿಸ್ದಿ. ನಾನು ಆ ಉಪವಾಸ ಕೈಗೊಂಡೆ. ಒಣ ಉಸಾಬರಿ ನಾನು ಹೋಗಲ್ಲ. ಊರು ಗೊಡವೆ ನನಗೆ ಬೇಡ, ಜಗದ ಗೊಡವೆ ನನಗೆ ಬೇಡ. ನಾನು ಯಾರಪ್ಪ? ಹೂ ಆಮ್ ಐ? ವೈ ಐ ಆಮ್ ಹಿಯರ್? ವಾಟ್ ಐ ಆಮ್ ಡೂಯಿಂಗ್? ಹೂ, ವೈ, ವಾಟ್. ನಾವು ಅದನ್ನು ಬರ್ಕೊಂಡ್ವಿ. ನಂದು ನೀವು ವಾಟ್ಸಪ್ ತೆಗೆದು ನೋಡಿದ್ರ, ಯಾರಾದ್ರೂ ಹತ್ರ ನಂಬರ್ ಇದ್ರ ಅದರಾಗ ನನ್ನ ಹೆಸರು ಇರಲಿ ನಿಮ್ಗೆ. ಹೂ, ವೈ, ವಾಟ್. ಈಗಲೂ ಯಾರು ನಾನು? ವೈ ಐ ಆಮ್ ಹಿಯರ್, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ? ವಾಟ್ ಐ ಆಮ್ ಡೂಯಿಂಗ್ ನೌ, ನಾನು ಏನು ಮಾಡ್ತಾ ಇದ್ದೀನಿ? ಎರಡನೇ ಲೈನು ಮೇರಾ ಭಾರತ್ ಮಹಾನ್ ಅಂತ ಇರುತ್ತೆ. ವಾಟ್ಸಪ್ನಾಗ ನಿಮ್ಮ ಬಗ್ಗೆ ನೀವು ಬರೀತಿರಲ್ಲ, ಮೇರಾ ಭಾರತ್ ಮಹಾನ್. ಅದರ ಕೆಳಗಡೆ ನನ್ನ ಜೀವನ ಸಂದೇಶ ಇದೆ, ಲಿವ್ ಡೇಂಜರಸ್ಲಿ ಅಂತ. ಹೆಂಗ್ ಬದುಕಬೇಕು? ಲಿವ್ ಡೇಂಜರಸ್ಲಿ. ಡೇಂಜರಸ್ ಆಗಿ ಬದುಕಬೇಕು. ಡೇಂಜರಸ್ ಆಗಿ ಬದುಕಂದ್ರೆ ಮಚ್ಚು ಫುಲ್ ಗಾಡಿ ಬಿಟ್ಕೊಂಡು ಒಮಿನಿ ವ್ಯಾನ್ಯಾಗ ಕಡಗಡ ಬಂದು ಎಲ್ಲ ತೆಗೆದಲ್ಲ. ಲಿವ್ ಡೇಂಜರಸ್ಲಿ ಅಂದ್ರೆ ನಮ್ಮ ಆಚಾರ ವಿಚಾರಗಳು ಕೇಳಿದ್ರೆ ಶಾಕ್ ಆಗ್ಬೇಕು, ಎಲ್ಲರೂ ಸರ್ಪ್ರೈಸ್ ಆಗ್ಬೇಕು, ಹಿಂಗೂ ಬದುಕಲಿಕ್ಕೆ ಸಾಧ್ಯವಾ ಅಂತ. ಆ ರೀತಿ ನನ್ನನ್ನು ನಾನು ಕೇಳ್ಕೊಳ್ತಾ ಇದ್ದದ್ದು, ಹೂ ಆಮ್ ಐ, ವೈ ಐ ಆಮ್ ಹಿಯರ್, ವಾಟ್ ಐ ಆಮ್ ಡೂಯಿಂಗ್. ನಾನು ಈ ಸಂಸ್ಥೆಗೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಿಪ್ಪಾಣಿ ವಿದ್ಯಾಸಂವರ್ಧಕ ಶಾಲೆಗೆ ಬಂದಿದ್ದೀನಿ. ನಾನು ಯಾರು? ನನ್ನ ತಂದೆ ತಾಯಿಗಳು ಯಾರು? ವೈ ಐ ಆಮ್ ಹಿಯರ್. ನಾನು ಯಾಕೆ ಇಲ್ಲಿ ಬಂದಿದ್ದೀನಿ? ಗಾಸಿಪ್ ಮಾಡ್ಲಿಕ್ಕೆ ಬಂದಿದ್ದೀನಾ? ಬರೀ ಕತೆ ಹೇಳಲಿಕ್ಕೆ ಬಂದಿದ್ದೀನಾ? ಕೈಲಾಗದ ವ್ಯಕ್ತಿಯಾಗಿ ಉಳಿಲಿಕ್ಕೆ ಬಂದಿದ್ದೀನಾ? ಐ ಆಮ್ ಹಿಯರ್ ಟು ಲರ್ನ್. ನಾನು ಇಲ್ಲಿ ಕಲೀಲಿಕ್ಕೆ ಬಂದಿದ್ದೀನಿ. ನಮ್ಮ ಅಪ್ಪ ಅಮ್ಮನ ಕಷ್ಟಗಳ ನಿವಾರಣೆಗಾಗಿ ಸಶಕ್ತನಾಗ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ. ವಾಟ್ ಐ ಆಮ್ ಡೂಯಿಂಗ್ ನೌ. ನಾನು ಯಾರು? ನಾನು ಇಲ್ಲಿ ಯಾಕೆ ಬಂದಿದ್ದೀನಿ? ನಾನೀಗ ಸದ್ಯ ಏನು ಮಾಡ್ತಾ ಇದ್ದೀನಿ? ನಾನೇನು ಮಲಗಿದ್ದೀನಾ? ಬರೀ ಟೈಮ್ ವೇಸ್ಟ್ ಮಾಡ್ತಿದ್ದೀನಾ? ಕೆಲಸಕ್ಕೆ ಬಾರದ ವಿಚಾರಗಳಲ್ಲಿ ನಿಜವಾಗಿ ಓದ್ತಾ ಇದ್ದೀನ? ನಮ್ಮ ಪ್ರೊಫೆಸರ್ಗೆ ಹೋಗಿ ಭೇಟಿ ಆಗ್ತಾ ಇದ್ದೀನ? ಅರ್ಥವಾಗದ ಸಮಸ್ಯೆಗಳ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀನ? ಲೈಬ್ರರಿಗೆ ಭೇಟಿ ಕೊಡ್ತಾ ಇದ್ದೀನ? ಯಾವ ಪುಸ್ತಕ ಬಂದಿದೆ, ಟೆಕ್ಸ್ಟ್ ಬುಕ್ಸ್ ಯಾವುದು, ರೆಫರೆನ್ಸ್ ಬುಕ್ ಯಾವುದು, ನೋಟ್ಸ್ ಯಾವುದು, ಓಲ್ಡ್ ಕ್ವಶನ್ ಪೇಪರ್ ಎಲ್ಲಿದೆ, ಹಳೆ 10 ವರ್ಷಗಳಿಂದ ಏನು ಪ್ರಶ್ನೆಗಳನ್ನು ಕೇಳಿದ್ರು, ಈ ವರ್ಷ ಸಂಭವನೀಯ ಪ್ರೊಬೇಬಲ್ ಕ್ವಶನ್ಸ್ ಯಾವುದು, ನನ್ನ ತಯಾರಿ ಹೇಗಿರ್ಬೇಕು, ನಾನು ನೋಟ್ಸ್ ಹೇಗೆ ಮಾಡ್ಬೇಕು, ಲೆಸಿಬಲ್ ರೈಟಿಂಗ್ ಇದೆಯಾ, ನನ್ನ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವುದು, ನನ್ನ ತಯಾರಿ ಹೇಗಿರ್ಬೇಕು, ರಾತ್ರಿ ಎಷ್ಟು ಗಂಟೆಗೆ ಮಲಗಬೇಕು, ಬೆಳಗ್ಗೆ ಎಷ್ಟು ಗಂಟೆಗೆ ಓದಬೇಕು, ನೋಟ್ಸ್ ನಾನು ಎಲ್ಲಿ ಪೇಸ್ಟ್ ಮಾಡ್ಬೇಕು, ನಾನು ಕ್ಯಾರಿ ಮಾಡೋ ಪುಸ್ತಕದಲ್ಲಿ ಏನಿರ್ಬೇಕು, ಏನ್ ರಿವಿಷನ್ ಮಾಡ್ಬೇಕು, ಏನ್ ಬರ್ಕೊಳ್ಬೇಕು, ಇದೇ ತಲೆಯಲ್ಲಿ ತುಂಬಿರ್ಬೇಕು. ಇದಕ್ಕೆ ಹುಚ್ಚು ಅಂತ. ಹುಚ್ಚಿಡೋದಕ್ಕೆ ಪಾಂಗ ಪಾಗಲ್ ಹುಚ್ಚು ಕಾಯೋ ಅಂತಾರಲ್ಲ, ಈ ರೀತಿ ಪಾಗಲ್ ಆಗ್ಬೇಕು. ಪಾಗಲ್ಲ ಆಗ್ಬೇಕಂತ ನೀವ ಹುಚ್ಚಾಗ್ಬೇಕನ. ಏನು ಕೇಳಿದ್ರೆ ಮಧ್ಯರಾತ್ರಿ ನೀರು ಅವು ಬಂದು ಬಡದೆಬ್ಸಿದ್ರ ಫಾರ್ಮುಲಾಗಳನ್ನ ಹೇಳ್ಬೇಕು. A+B² ಹಿಂಗೆ, ಭಾರತದ ಭೌಗೋಳಿಕ ಚರಿತ್ರೆ ಹಿಂಗಿದೆ, ಫಿಸಿಕಲ್ ಫೀಚರ್ಸ್ ಹಿಂಗಿದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ, ಎಕಾನಮಿ ಹಿಂಗಿದೆ, ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್, ಇಂಡಿಯಾ ಅಂಡ್ ಇಂಟರ್ನ್ಯಾಷನಲ್ ಹೀಗಿದೆ. ಪದೇ ಪದೇ ಅದೇ ಬರ್ತಿರ್ಬೇಕು, ಬೇರೆ ಏನು ಮರ್ತು ಹೋಗ್ಬೇಕು ಇಡೀ ಜಗತ್ತನ್ನ. ಅಂತ ಡೆಡಿಕೇಶನ್ ನಮ್ದಾಗತ್ತನ ರೀ. ನಿಮ್ಗೆ ಏನಾಗಲ್ಲ ರೀ, ಒಡೆದು ಬಿಸಾಕ್ಬೋದಲ್ಲ. ಒಡೆದು ಬಿಸಾಕದು ಒಡೆದು ಬಿಸಾಕದು ಎಲ್ಲವೂ ನಿಮ್ಮ ಪಾದದಡಿ ಬಂದ್ಬಿಡುತ್ತೆ. ವಿದ್ಯೆ ಸಾಧಕನ ಸ್ವತ್ತು.
ದಿಸ್ ವರ್ಲ್ಡ್ ಬಿಲಾಂಗ್ಸ್ ಟು ದೋಸ್ ಪೀಪಲ್ ಹೂ ಆರ್ ರೆಡಿ ಟು ಸ್ಟ್ರಗಲ್, ಹೂ ಆರ್ ರೆಡಿ ಟು ಸ್ಯಾಕ್ರಿಫೈಸ್. ಯಾರು ತ್ಯಾಗಕ್ಕೆ ಸಿದ್ಧರಿದ್ದಾರೋ, ಯಾರು ಸವಾಲುಗಳನ್ನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಿದ್ದಾರೋ ಅವ್ರು ಈ ಜಗತ್ತು ಸೇರಿದ್ದು. ಅಂತಹ ಜೀವನ ಪದ್ಧತಿ ನಿಮ್ದಾಗಬೇಕು. ನಾನು ಯಾಕೆ ಈ ಕಥೆಗಳನ್ನು ನಿಮ್ಗೆ ಹೇಳಿದೆ ಅಂದ್ರೆ, ಒಂದೇ ಕ್ಲಾಸಲ್ಲಿ 40 ಜನ ಓದೋರಿದ್ರು, ಒಂದು ಪರೀಕ್ಷೆಯನ್ನ 1,00,000 ಜನ ಬರೆದ್ರು, ಯಾಕೆ ಒಬ್ಬರೇ ಟಾಪರ್ ಆಗ್ತಾರೆ? ಆ ವ್ಯಕ್ತಿಯ ಜೀವನ ಪದ್ಧತಿ ನೀವು ಒಂದ್ಸಾರಿ ನೋಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್, ಸರ್ ಎಂ ವಿಶ್ವೇಶ್ವರಯ್ಯ ಅಲ್ವೇ, ಇವ್ರ ಜೀವನ ಒಂದ್ಸಾರಿ ನೀವು ನೋಡಿ. ಯಾವುದು ಸುಲಭವಾಗಿ ಬರಲಿಲ್ಲರಿ ಅವ್ರಿಗೆ. ಸ್ಟ್ರಗಲ್ ಸ್ಟ್ರಗಲ್ ಸ್ಟ್ರಗಲ್, ಹೋರಾಟ ಹೋರಾಟ ಹೋರಾಟ. ಎಷ್ಟು ದೊಡ್ಡ ಸಮಸ್ಯೆ ಅಷ್ಟು ದೊಡ್ಡ ರಿವಾರ್ಡ್. ಬಿಗ್ಗರ್ ದ ಚಾಲೆಂಜ್, ಬಿಗ್ಗರ್ ದ ರಿವಾರ್ಡ್. ದ ಮೋಸ್ಟ್ ಡಿಫಿಕಲ್ಟ್ ರಿಸ್ಕ್, ದ ಮೋಸ್ಟ್ ವಂಡರ್ಫುಲ್ ರಿವಾರ್ಡ್ ಫಾರ್ ಯು. ಪ್ರೈಸ್ ವಿಲ್ ಬಿ ವೇಟಿಂಗ್ ಫಾರ್ ಯು. ಆ ಅವಗಾಹನೆ ನಮಗಿರ್ಬೇಕು. ನಮ್ಮ ಜೀವನ ತತ್ವ ಆಗ್ಬೇಕು. ಇದು ನಮ್ಮನ್ನ ಗೈಡ್ ಮಾಡ್ಬೇಕು, ಇದು ನಮ್ಮನ್ನ ಮೋಟಿವೇಟ್ ಮಾಡ್ಬೇಕು, ಇದು ನಮ್ಮನ್ನ ಪ್ರೇರೇಪಣೆಗೊಳಿಸ್ಬೇಕು. ಇದು ನಮ್ಮನ್ನ ಪ್ರೇರೇಪಣೆಗೊಳಿಸುತ್ತಾ ಖಂಡಿತ ಜಗತ್ತು ನಿಮ್ಮದಾಗತ್ತೆ. ಆಮೇಲೆ ಹೆದರಬಾರದು. ನಥಿಂಗ್ ಈಸ್ ಇಂಪಾಸಿಬಲ್. ಈ ಎಷ್ಟೆಲ್ಲ ಕತೆ ಹೇಳಿದ್ನಲ್ಲ ನಾನು, ನಿಮ್ಗೆ ಅಸಾಧ್ಯ ಅನ್ಸುತ್ತಾ? ಅದು ಮನುಷ್ಯನನ್ನ ಸೋಲಿಸುವ ವಸ್ತು ಜಗತ್ತಿನಲ್ಲಿ ಸೃಷ್ಟಿಯಾಗಿಲ್ವಂತೆ. ಇದು ನಾನು ಹೇಳಿದ್ದಲ್ಲ, ಶ್ರೀರಾಮನಿಗೆ ವ್ಯಾಸ ಮಹರ್ಷಿಗಳು ಹೇಳಿರೋದು. ಶ್ರೀರಾಮಚಂದ್ರ ಗೊತ್ತಲ್ಲ, ಅವನಿಗೆ ಅವನ ಗುರುಗಳು ಹೇಳಿದ್ದು, ರಾಮ, ಮನುಷ್ಯನನ್ನ ಸೋಲಿಸುವ ವಸ್ತು ಜಗತ್ತಿನಲ್ಲಿ ಸೃಷ್ಟಿಯಾಗಿಲ್ಲ ಕಣಯ್ಯ. ಏನೆಲ್ಲ ಸೃಷ್ಟಿಯಾಗಿದೆಯೋ ಅದೆಲ್ಲವೂ ಮನುಷ್ಯ ಪ್ರಯತ್ನಕ್ಕೆ ಸಾಧ್ಯವಾದದ್ದು ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ಯಾಕೆ ವಿ ಶುಡ್ ನೆವರ್ ಬಿ ಸ್ಕೇರ್ಡ್. ಸ್ಟೋರಿಗಳನ್ನ ಕೇಳಬಾರ್ದು. ಜಗತ್ತು ಬಹಳ ಸುಮಾರು ಐತಿ. ನಾನು ಅದನ್ನೇ ಮೊದಲು ಹೇಳ್ತಾ ಇದ್ದೆ. ಮೇಲೆ ಓದು ದಪ್ಪ ಅಂತ ಕೈ ಬಿಟ್ಬಿಡ್ತಾರೆ ಜನ. ಗೆದ್ರ ಏನಾಯ್ತಲ್ಲ, ಆಡಕ್ ಬಂದಿದ್ದೆ, ಸೋತ್ರ ನೋಡಕ್ ಬಂದಿದ್ದೆ. ಗೆದ್ರ ಆಡಕ್ ಬರ್ತಾರ, ತಮ್ಮ ಅವನ ಊಟ ನಾನು ಹಾಕ್ತಿದ್ದೆ. ಆ ಹುಡುಗ ಬಸ್ನಾಗ ಹೋಗ್ತಾರೆ, ಹಿಂದೆ ನಾನ ಕುಂದಿರ್ತಿದ್ದೆ. ಬಿದ್ದೆ ಅನ್ಕೊಡ್ರೆ ಸುಳೆ ಮಗ ಬೀಳ್ತಾರಂತ ಗೊತ್ತಿತ್ತು ನನಗೆ. ಮೊದ್ಲ ಬಾಳ ಮೆರಿತಿದ್ಲೇಪ. ಏನಪ್ಪ ಒಂದು ಉರುಣಿಗಿ, ಏನೋ ಉರುಣಿಗಿ ಅಂತಾರ, ಏನಿತ್ತಲೇಪ್ಪ ಒಂದು ಉರುಣಿಗಿ, ಹಿಂಗಾಗ್ತಿರುತ್ತ ಮೊದ್ಲ ಗೊತ್ತಿತ್ತು ನನಗೆ, ಹೇಳಿರ್ಲಿಲ್ಲ ನಾನು. ಇಂಥ ಮಾತಾಡೋರಿಗೆ ಕಡಿಮೆ ಇಲ್ಲ. ಅವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ ಮಾಡಿ, ಅಣ್ಣ ನೀನಿರುವುದರಿಂದನೇ ನಾನು ಹೀಗಿದ್ದೀನಿ, ನೀನು ಹಂಗ ಇರು, ನಾ ಹಿಂಗ ಇರ್ತೇನೆ. ನೀ ಅನ್ಕೊಳ್ತಾನ ಇರು, ನಾನು ಹಿಂಗೆ ಮಾಡ್ತಾನೆ ಇರ್ತೇನೆ. ನಮಗ್ ಗೊತ್ತಿರ್ಬೇಕು ನಾನು ಯಾತಕ್ಕಾಗಿ ಬದುಕ್ತಾ ಇದ್ದೀನಿ ಅಂತ. ಐ ಆಮ್ ಲಿವಿಂಗ್ ಫಾರ್ ಮೈ ಫ್ಯಾಮಿಲಿ, ಐ ಆಮ್ ಆನ್ಸರಬಲ್ ಟು ಮೈ ಫ್ಯಾಮಿಲಿ. ನನ್ನ ಅಪ್ಪ ಅಮ್ಮ, ನನ್ನ ಬಂಧು ಬಳಗ, ನನ್ನ ಸುತ್ತಲಿರೋರು, ಯಾರ ಹಸಿದ ಕಾಲಕ್ಕೆ ನನಗೆ ಅನ್ನ ಹಾಕಿದ್ರು, ಯಾರು ನನ್ನ ಆಶ್ರಯ ಕೋರಿದ ಕಾಲಕ್ಕೆ ನನಗೆ ಆಶ್ರಯ ಕೊಟ್ಟರು, ಅವ್ರಿಗೋಸ್ಕರ ಬದುಕೋಣ. ಉಳಿದವ್ರನ್ನೆಲ್ಲ ಬದುಕಿಟ್ಟು ಹಾಕಿ ಬದುಕಬೇಕು. ಧೈರ್ಯ ಇರಬೇಕು. ಇದ್ರ ಜೊತೆ ಸಮಾಜ ಬೈಯರ್ ಬೇಡ ಅವ್ರನ್ನ. ನಿಮ್ಮ ಉತ್ತರ ಬೈಗುಳಗಳ ಮೂಲಕ ಇರಬಾರ್ದು. ಯಾರು ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡಿದ್ರೆ ಅನ್ಕೊಳ್ರಿ, ಅಣ್ಣ ನೀ ದೊಡ್ಡವ, ಆರಾಮಿರ ಅನ್ಬೇಕು. ಉತ್ತರ ಹೆಂಗ್ ಕೊಡ್ಬೇಕ? ಕೆಲಸದ ಮೂಲಕ ಕೊಡ್ಬೇಕು. ನಮ್ಮ ಸಾಧನೆಯ ಮೂಲಕ ಅವ್ರಿಗೆ ಉತ್ತರ ಕೊಡ್ತಾ ಹೋಗ್ಬೇಕು. ನಾ ಹಿಂಗಿದ್ದೀನಪ್ಪ, ಐ ಆಮ್ ಲಿವಿಂಗ್ ಫಾರ್ ಅದರ್ಸ್. ಸ್ವಾಮಿ ವಿವೇಕಾನಂದ ಹೇಳಿರೋದು, ಓನ್ಲಿ ದೋಸ್ ಪೀಪಲ್ ಹೂ ಲಿವ್ ಫಾರ್ ಅದರ್ಸ್. ಯಾರು ಇತರರಿಗಾಗಿ ಬದುಕುತ್ತಾರೋ ಅವರೇ ನಿಜವಾಗಿ ಬದುಕುತ್ತಾರೆ. ರೆಸ್ಟ್ ಆಲ್ ಮೋರ್ ಡೆಡ್ ದ್ಯಾನ್ ಅಲೈವ್. ಬದುಕಿರುವುದಕ್ಕಿಂತ ಸತ್ತವರಂತೆ ಅವರು ಅಂತ. ಆ ಒಂದು ಕಲ್ಪನೆಯೊಂದಿಗೆ ನಾವು ಬದುಕಬೇಕು. ಹಾಗಿಟ್ಕೊಂಡು ಒಳ್ಳೆಯ ಚೌಕಟ್ಟಿನಲ್ಲಿ, ಒಳ್ಳೆಯ ಹಾದಿಯಲ್ಲಿ, ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ನಮಗೆ ನಾವೇ ಒಂದು ಶಿಸ್ತು ಇಟ್ಕೊಂಡು ನಮ್ಮ ಆದರ್ಶ ಕೆಲ ವ್ಯಕ್ತಿಗಳನ್ನ ಕಣ್ಣೆದುರಿಗಿಟ್ಕೊಂಡು ನಿತ್ಯ ಜೀವನವನ್ನು ಕಳಿಬೇಕು. ಎವ್ರಿ ಡೇ 10 ನಿಮಿಷ ಆಡಿಟ್ ಇಡಬೇಕು, ಸೆಲ್ಫ್ ಆಡಿಟ್. ಬೆಳಗ್ಗೆ ಎದ್ದ ತಕ್ಷಣ
ನಾನು ಹೆಂಗೆ ಹೇಳ್ತೀನಿ ಅಂದ್ರೆ, ನಾನಷ್ಟೇ ಅಲ್ರಿ, ನನ್ನ ಮಕ್ಕಳಿಗೂ ಕಲಿಸ್ಕೊಟ್ಟಿದ್ದೀನಿ. ಬೆಳಗ್ಗೆದ್ದು ಕನ್ನಡಿ ಮುಂದೆ ನಿಲ್ಲೋದು, ಹೋಗಿ ಇಂದಿನ ದಿನ ರವಿ, ಟುಡೇ ವಿಲ್ ಬಿ ದ ಬೆಸ್ಟ್ ಡೇ ಆಫ್ ಯುವರ್ ಲೈಫ್. ಇವತ್ತಿನ ದಿನ ನಿಮ್ಮುಳಿದ ಇತರೆ ಜೀವನದಲ್ಲಿ ಅತ್ಯುತ್ತಮ ದಿನವಾಗಲಿದೆ. ಟು ಹೆಲ್ಪ್ ಪೀಪಲ್ ಇವನ್ ದೋ ಈಸ್ ಅ ಸ್ಟ್ರೇಂಜರ್. ಯಾರೇ ನಿನ್ನ ಹತ್ರ ಬರಲಿ, ಅವನ ಅಪರಿಚಿತನಿದ್ರು ಅವನಿಗೆ ಸಹಾಯ ಮಾಡು. ನಗು ಮುಖದಿಂದಿರು. ಹೊಸದಾಗಿ ಇವತ್ತೇನಾದ್ರೂ ಕಲ್ತು ಬಾ. ನೀನು ಏನ್ ತಿಳ್ಕೊಂಡಿದೀಯ 4 ಜನರಿಗೆ ತಿಳಿಸು. ಏನಾದ್ರೂ ಕಲಿಯೋತಿದ್ರೆ ಅದನ್ನ ಕಲ್ತು ಬಾ. ಇವತ್ತು ವಾಪಸ್ ಮನೆಗೆ ಬಿ ಹೆಲ್ಪ್ಫುಲ್ ಅಂತ ಸ್ಟಾರ್ಟ್ ಮಾಡೋದು ದಿನ. ರಾತ್ರಿ ಮಲಗೋ ಮೊದಲು ಇವತ್ತೇನೇನಾಯ್ತು, ಏನ್ ತಪ್ಪು ಮಾಡಿದೆ, ಎಲ್ಲಾದ್ರೂ ಅಪಶಬ್ದ ನನ್ನಿಂದ ಬಂತ, ಯಾರಾದ್ರೂ ಮನಸ್ಸಿಗೆ ನೋವು ಮಾಡಿದ್ನ, ಮಾಡಬೇಕಾದ ಕೆಲಸ ಮುಂದೂಡಿದ್ನ, ಒಂದ್ಸಾರಿ ಆಡಿಟ್ ಮಾಡ್ಕೊಳ್ಳೋದು. ಏನಾದ್ರೂ ಉಳಿದ್ರೆ ನಾಳೆಗೆ ಸುಧಾರಣೆ ಮಾಡ್ಕೊಳ್ಳೋದು. ದಿಸ್ ಈಸ್ ಕಾಲ್ಡ್ ಸೆಲ್ಫ್ ಆಡಿಟ್. ವಿದ್ಯಾರ್ಥಿಗಳಾಗಿ ಬೆಳಿಗ್ಗೆ ಒಂದ್ಸಾರಿ, ಸಾಯಂಕಾಲ ಒಂದ್ಸಾರಿ ಹಂಗ ಅನ್ಕೋಬೇಕು. ಒಟ್ಟಾರೆ ಖುಷಿಯಿಂದ ಬದುಕಬೇಕು. ಯಾರು ಹೆಂಗರೆ ಯಾಕಿರ್ಲಿ, ನಮ್ಮ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕು. ನಮ್ಮನ್ನ ಇತರರಿಗೆ ಕಂಪೇರ್ ಮಾಡ್ಕೋಬಾರ್ದು. ಅವನ ಬದುಕು ಅವನಿಗೆ, ನನ್ನ ಬದುಕು ನನಗ. ಅವ ಟಾಪರ್ ಇದಾನ ಇರ್ಲಿ, ನಾನು ಆವರೇಜ್ ಸ್ಟೂಡೆಂಟಾ, ನನ್ನ ಸ್ಕಿಲ್ ಇದಿದೆ, ನಾನು ಅದರಲ್ಲಿ ಪರಿಣಿತಿ ಹೊತ್ತೀನಿ ಅನ್ನೋ ಆತ್ಮಗೌರವ, ಪರಿಶುದ್ಧತೆ, ಪಾವಿತ್ರ್ಯ ನಮ್ಮದಾಗಿರ್ಬೇಕು. ನಮ್ಮ ಬಗ್ಗೆ ಆತ್ಮಗೌರವ ಇರಬೇಕು. ನಾನು ಹೇಗೆ ಇರಲಿ, ನನ್ನ ಬಗ್ಗೆ ಆ ಪರಿಶುದ್ಧತೆಯ ಬಗ್ಗೆ ನನಗೆ ನಂಬಿಕೆ ಇರಬೇಕು. ಹಾಗಿದ್ದು ಪ್ರತಿನಿತ್ಯ ಜೀವನವನ್ನ ಕಳೆಯುವಂತ ವ್ಯಕ್ತಿಗಳ ನಾವು ಆಗಬೇಕು. ಹಾಗಾಗಲಿ ಈ ವಿದ್ಯಾಸಂಸ್ಥೆ ಕಳೆದ 60 ವರ್ಷಗಳಿಂದ ಬಹಳಷ್ಟು ಜನ ಬದುಕಿಗೆ ಜೀವನ ಜ್ಯೋತಿಯಾಗಿದೆ. ಅದು ಮುಂದುವರಿಲಿ. ನಿಮ್ಮಲ್ಲಿ ಯಾರ್ಯಾರಿದ್ದೀರಿ, ನಿಮ್ಮಿಂದ ಏನಾದರೂ ಒಳ್ಳೇದ ಸಾಧ್ಯ ಇದೆಯೋ ಇಲ್ವೋ, ಅಟ್ಲೀಸ್ಟ್ ಕೆಟ್ಟದ್ದನ್ನಾದ್ರೂ ಮಾಡಬೇಡಿ. ನಿಮ್ಮ ಊರಲ್ಲಿ, ನಿಮ್ಮ ಮನೆ ಆಜುಬಾಜು ಯಾರಾದ್ರೂ ಒಳ್ಳೆ ಕೆಲಸ ಮಾಡಕತ್ತಿದ್ರ ಸಿಂಪ್ಲಿ ಅವರಿಗೆ ಸಪೋರ್ಟ್ ಮಾಡಿ. ಆಗಲ್ಲನ ಕಾಲು ಹಿಡಿದು ಎಳೆಯಕ್ಕೆ ಹೋಗ್ಬೇಡ. ಅದು ವಿದ್ಯಾರ್ಥಿ ಆಗಿರ್ಲಿ, ಒಬ್ಬ ರೈತ ಆಗಿರ್ಲಿ, ಒಬ್ಬ ಮಾಸ್ತರ್ ಆಗಿರ್ಲಿ, ಒಬ್ಬ ಸ್ವಯಂ ಉದ್ಯೋಗ ಮಾಡುವವರಾಗಿರ್ಲಿ, ಅವ್ರಿಗೆ ಜಸ್ಟ್ ದೂರದಿಂದ ಅರಸಿ, ನಾನು ಆ ಕೆಲಸ ಮಾಡಬೇಕು ಅನ್ಕೊಂಡಿದ್ದೆ, ಆಗಲಿಲ್ಲ, ಆ ವ್ಯಕ್ತಿ ಮಾಡ್ತಿದ್ದಾನೆ, ಅವ್ರು ಮುಂದೆ ಹೋಗ್ಲಿ ಅನ್ನೋ ಉದಾರ ಗುಣ, ಔದಾರ್ಯತೆ ಅಂತ ಕರೀತಾರೆ ಅದಕ್ಕೆ. ಔದಾರ್ಯತೆ, ಆ ಔದಾರ್ಯತೆ ನಮ್ಮಲ್ಲಿ ಬರಬೇಕು. ಎಲ್ಲವನ್ನೂ ಗಮನಿಸಿ ಬೆಳೆಯುವ ಗುಣ. ನನ್ನ ರಾಜ್ಯ ಹೆಂಗಿದೆ, ಕ್ಯೂರಿಯಾಸಿಟಿ ಟು ಲರ್ನ್, ಪ್ರಶ್ನೆ ಮಾಡಿ ಬದುಕೋದು, ಎಲ್ಲವನ್ನೂ ತಿಳಿದುಕೊಳ್ಳುವ ಸ್ವಭಾವ ಒಬ್ಬ ವಿದ್ಯಾರ್ಥಿಯಲ್ಲಿ ಇರಬೇಕು. ಆ ಪ್ರಶ್ನೆ ಮಾಡುವ ಮನೋಭಾವವೇ ವಿದ್ಯಾರ್ಥಿಯ ಮೂಲ ಗುಣ ಆಗಬೇಕು. ಮೇಷ್ಟ್ರಾದವರು, ಪಾಠ ಮಾಡೋ ಶಿಕ್ಷಕರು ಮಕ್ಕಳಲ್ಲಿ ಆ ಕ್ಯೂರಿಯಾಸಿಟಿಯನ್ನು ಬೆಳೆಸ್ಬೇಕು. ನಮಗೆ ಟೀಚರ್ ಅದನ್ನ ಹೇಳ್ಕೊಡೋರು. ನಾನು ಭಾಳ ಕೀಟ್ಲೆ ಮಾಡ್ತಿದ್ದೆ, ಎಲ್ಲದನ್ನು ಪ್ರಶ್ನೆ ಮಾಡೋದು. ಗಾಳಿ ಹೆಂಗೆ ಬೆಳೆಸುತ್ತೆ, ಈ ಧ್ವನಿ ಹೆಂಗೆ ಬರುತ್ತೆ ಕೇಳೋದು. ಸಾವಧಾನದಿಂದ ಮಾಸ್ತರ್ ಆದವರು ಮಕ್ಕಳಿಗೆ ಪಾಠ ಮಾಡಬೇಕು. ಗೊತ್ತಿಲ್ವಾ, ಗದರಿಸಬಾರ್ದು. ತಿಳ್ಕೊಂಬಂದು ಹೇಳ್ತೀನಿ, ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಅಂದ್ರೆ ಆ ಮಗುವಿನಲ್ಲಿ ಆ ಪ್ರಶ್ನೆ ಮಾಡುವ ಗುಣ ಬೆಳೆಯುತ್ತೆ, ಉಳಿಯುತ್ತೆ. ಗದರ್ ಬಿಟ್ರೆ, ಓ ನಾನೇನೋ ತಪ್ಪು ಮಾಡಿದೆ ಅನ್ಕೊಂಡ್ಬಿಡುತ್ತೆ. ಯಾರೇ ಆಗಿರಲಿ ಆ ವಿದ್ಯಾರ್ಥಿ, ಆ ರೀತಿಯ ಗುಣಗಳನ್ನ ಮಕ್ಕಳಲ್ಲಿ ಬೆಳೆಸಬೇಕು. ಮಕ್ಕಳನ್ನ ಆಸ್ತಿಗಳನ್ನಾಗಿ ನಿರ್ಮಾಣ ಮಾಡುವಂತ ವಿದ್ಯಾಸಂಸ್ಥೆ ಇದಾಗಲಿ. ಯಾರಿಗೆ ಇಲ್ಲಿ ಓದುವ ಸ್ವಭಾವವಿದೆ, ಯಾರಿಗೆ ಸಿವಿಲ್ ಸರ್ವಿಸ್, ನಾವು IAS IPS ಮಾಡಬೇಕು ಅನ್ಕೊಂಡಿದೀವಿ ಸರ್ ಅನ್ನೋರಿದ್ದೀರಾ, ಇಂಟರ್ನೆಟ್ ವರಾನೂ ಹೌದು, ಶಾಪನೂ ಹೌದು. ನಿಮ್ಮ ಇಂಟರ್ನೆಟ್ ಕಲಿಕೆಯ ಸಾಧನವಾಗಲಿ, ವಿದ್ಯಾರ್ಜನೆಯ ಹಾದಿಯಾಗಲಿ. ಹಾಳು ಮಾಡಲಿಕ್ಕೆ ಹಾದಿಯಾಗೋದು ಬೇಡ. 25 ವರ್ಷ ಸರಿಯಾಗಿ ಶ್ರಮ ಪಟ್ಟರೆ, ಸರಿಯಾಗಿ ವಿದ್ಯೆ ಕಲಿತ್ರೆ, ಮುಂದೆ 75 ವರ್ಷ
ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು 4 ಜನರಿಗೆ ಅನ್ನ ಹಾಕೋ ವ್ಯಕ್ತಿಗಳಾಗ್ತೀರಾ. ಮೊದಲ 25 ವರ್ಷ ಮನೋರಂಜನೆ, ಸುಖಲೋಲುಪತೆ ಅಥವಾ ಬರೀ ಹವ್ಯಾಸ, ಈ ಕ್ಷಣಿಕ ಸುಖಕ್ಕಾಗಿ ನೀವು ಮೀಸಲಿಟ್ರೆ 75 ವರ್ಷ ನೀವು ಭಾರ ಆಗಿ ಬದುಕ್ತೀರಾ. ತಂದೆ ತಾಯಿಗಳಿಗೂ ಭಾರ, ಸಮಾಜಕ್ಕೂ ಭಾರ. ಹಂಗೆ ಭಾರ ಆಗದೆ ಸಮಾಜದ ಆಸ್ತಿಗಳಾಗಿ ತಾವು ಪರಿವರ್ತನೆ ಆಗಲಿ. ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ಅಪನಂಬಿಕೆ ಬೇಡ. ಪೊಲೀಸರು ಅಂದ್ರೆ ನಿಮಗೆ ರಕ್ಷಕರು. ಸ್ಪೆಷಲಿ ನಾನಿವಾಗಿರೋದು ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸ್, ಅಗ್ನಿಶಾಮಕ ಮತ್ತು ತುರ್ತು ಸೇವೆ. ನಮ್ಮ ಚಿಕ್ಕೋಡಿನಲ್ಲಿ ಒಂದು ಗ್ರಾಮದಲ್ಲಿ ಇವತ್ತು ಡೆಮೋ ನಡೆದಿದೆ ನಮ್ದು. ಬರಬೇಕಾದ್ರೆ ನಾನು ಬಂದೆ. ಇಲ್ಲೇ ಅಗ್ನಿಶಾಮಕ ಠಾಣೆ ಇದೆ. ನಮ್ಮ ಫೈರ್ ಆಫೀಸರ್ಗೆ ನಾನು ಹೇಳ್ತೇನೆ, ಇದೇ ಸ್ಕೂಲ್ ಆವರಣದಲ್ಲಿ ಯಾವ ರೀತಿ ಅಗ್ನಿಶಾಮಕ ಠಾಣೆ ಕೆಲಸ ಮಾಡುತ್ತೆ, ಫೈರ್ ಮ್ಯಾನ್ ತುರ್ತು ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಕೆಲಸ ಮಾಡ್ತೀವಿ, ಆ ಎಲ್ಲಾ ಡೆಮೋನ ಒಂದ್ಸಾರಿ ನಾವು ಆಯೋಜನೆ ಮಾಡ್ತೀವಿ. A student shall visit all government offices. SP ನಾನಾಗಿದ್ದಾಗ ವಿದ್ಯಾರ್ಥಿಗಳನ್ನೆಲ್ಲ ಕರಿವೆ ಠಾಣೆಗೆ. FIR ಅಂದ್ರೆ ಏನು, FIR ತೋರಿಸ್ತಿದ್ದೆ. ಸಮನ್ಸ್ ಅಂದ್ರೆ ಏನು, ವಾರಂಟ್ ಅಂದ್ರೆ ಏನು, ನಾವು ಯಾಕೆ ಅರೆಸ್ಟ್ ಮಾಡ್ತೀವಿ, ಜೈಲ್ ಅಂದ್ರೆ ಹೆಂಗಿರುತ್ತೆ, ಊಟ ಹೆಂಗ್ ಕೊಡ್ತೀವಿ, ಜೈಲಲ್ಲಿ ಆಕ್ಚುಲಿ ಏನಾಗುತ್ತೆ ಎಲ್ಲ ಕಲಿಸ್ತಾ ಇದ್ದೆ. ಯಾರ್ಯಾರು ಇದ್ದೀರಾ ನಿಪ್ಪಾಣಿ ಪೊಲೀಸ್ ಸ್ಟೇಷನ್ ಭೇಟಿ ಕೊಡಿ. ತಳವಾಡ ಅಂತ ಒಬ್ರು ಇನ್ಸ್ಪೆಕ್ಟರ್ ಇದ್ದಾರೆ, ನಾನು ಹೇಳ್ತಿರ್ಬೇಕಾದ್ರೆ ತಿಳ್ಕೊಳ್ಳಿ. ಯು ಮಸ್ಟ್ ಬಿ ಅವೇರ್ ಆಸ್ ಅ ಸಿಟಿಸನ್. ನಿಮ್ಗೆ ಗೊತ್ತಿರ್ಬೇಕು, ಬೆಂಕಿ ಹತ್ತದಾಗ ಬಾವಿ ತೆಗೆಯೋದಲ್ಲ, ಅದೇನೊಂದು ಬಣಿವಿಗೆ ಬೆಂಕಿ ಹತ್ತದಾಗ ಬಾವಿ ತೆಗೆಯೋ ಕೆಲಸ ಇರಬಾರ್ದು. ತಿಳ್ಕೋಬೇಕು. ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು, ಯಾವುದಕ್ಕೆ ಎಷ್ಟು ಶಿಕ್ಷೆ ಇದೆ, ಪೊಲೀಸ್ ಪೇದೆಯ ಕರ್ತವ್ಯ ಏನು, PSI ಕರ್ತವ್ಯ ಏನು, ಇನ್ಸ್ಪೆಕ್ಟರ್ ಕರ್ತವ್ಯ ಏನು, ಅಗ್ನಿಶಾಮಕ ಠಾಣಾಧಿಕಾರಿಯ ಕರ್ತವ್ಯ ಏನು, DFO ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಕರ್ತವ್ಯ ಏನು, ತಹಸೀಲ್ದಾರ್ ಕಚೇರಿ ಹೇಗಿರ್ತದೆ, ಪಾಣಿ ಅಂದ್ರೆ ಏನು, ಖಾತೆ ಬದಲಾವಣೆ ಅಂದ್ರೆ ಏನು, ಹೆಲ್ತ್ ಇನ್ಸ್ಪೆಕ್ಟರ್ ಹೇಗೆ ಕೆಲಸ ಮಾಡ್ತಾರೆ. ಇದು ಸಿಲೆಬಸ್ ಇಲ್ಲದೆ ಹೋದ್ರೂ ತಿಳ್ಕೋಬೇಕಾಗಿದ್ದು ನಿಮ್ಮ ನಾಗರಿಕ ಕರ್ತವ್ಯ. ಅದನ್ನು ತಿಳ್ಕೊಂಡ್ರೆ ಇನ್ನೊಬ್ಬರಿಗೆ ಗೈಡ್ ಮಾಡಲಿಕ್ಕೆ ನಿಮಗೆ ಬುದ್ಧಿ ಬರ್ತದೆ, ಬಲ ಬರ್ತದೆ. ಹಾಗೆ ಸುತ್ತಮುತ್ತಲಿನ ಎಲ್ಲ ಸಮಸ್ಯೆಗಳಿಗೆ ಪ್ರತಿಸ್ಪಂದಿಸುವ ಗುಣ ನಿಮ್ಮಲ್ಲಿ ಬೆಳೆಯಲಿ. ಈ ಶಿಕ್ಷಣ ಸಂಸ್ಥೆಯಿಂದ ಎಲ್ಲಾ ರೀತಿಯ ಒಳ್ಳೆಯ ಕೆಲಸ ಕಾರ್ಯಗಳಾಗಲಿ ಅಂತ ಹರಿಸ್ತಾ ನಮ್ಮನ್ನ ಇಲ್ಲಿ ಕರೆಸಿ 2 ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಮ್ಯಾನೇಜ್ಮೆಂಟ್ ಅಥಾರಿಟಿ, ಎಲ್ಲ ಬೋಧಕ ಸಿಬ್ಬಂದಿ, ಎಲ್ಲ ವಿದ್ಯಾರ್ಥಿ, ಎಲ್ಲ ಊರಿನ ಹಿರಿಯರಿಗೆ, ಸಂಘ ಸಂಸ್ಥೆಯವರಿಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರಾಜೇಶ್ ಪಾಟೀಲ್ರು ಮತ್ತು ಈ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಪಾಟೀಲ್ರವರಿಗೆ, ಎಲ್ಲ ಆಡಳಿತ ಮಂಡಳಿಯವರಿಗೆ ಇನ್ನೊಂದು ಸಾರಿ ವಂದನೆಗಳನ್ನ ಹೇಳಿ ಮಾತನ್ನು ಮುಗಿಸ್ತೀವಿ. ಒಳ್ಳೇದಾಗ್ಲಿ. ಬೆಂಗಳೂರು ಬಂದಾಗ ಬನ್ನಿ, ವಿ ಆರ್ ಆಲ್ವೇಸ್ ದೇರ್. ನನ್ನಿಂದ ಒಳ್ಳೇದಾಯ್ತದೆ ಅನ್ನೋದಾದ್ರೆ ಯು ಆರ್ ಮೋಸ್ಟ್ ವೆಲ್ಕಮ್. ವರ್ಕ್ ಪ್ಲೇಸ್ ಅಂಡ್ ನನ್ನ ಮನೆ ಯಾವಾಗಲೂ ಬಾಗಿಲು ತೆರೆದಿರುತ್ತೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀವಿ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.